ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ದೇವರು ಉನ್ನತವಾದ ರೀತಿಯಲ್ಲಿ ದೇವರು ನಡೆಸಿದಂಥ ರೀತಿಗಾಗಿ ನಾವು ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋರಾಗಬೇಕು. ಯಾಕಂದರೆ ಯಾವುದೇ ರೀತಿಯಲ್ಲಿ ನಾವು ನಮ್ಮ ಯಾವುದೇ ಒಂದು ಸಾಮರ್ಥ್ಯದಿಂದ ನಾವು ಬಂದದ್ದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಬಲದಿಂದಲ್ಲ, ಆತನ ಕೃಪೆ ಎಂಬುದು ಮಾತ್ರ ನಮಗೆ ಗೊತ್ತುಂಟು. ಕೀರ್ತನೆ ಭಾಗದಲ್ಲಿ ಉಂಟು, ಇನ್ನೊಂದು ಅರ್ಥ ಹೇಳ್ತಾನೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನು ಹೇಳಲಿ. ದೇವರು ನಮಗಿಲ್ಲದಿದ್ದರೆ, ನಮ್ಮ ಪಕ್ಷವಾಗಿಲ್ಲದಿದ್ದರೆ, ನಮ್ಮ ಸಂಗಡ ಇರದಿದ್ದರೆ, ನಮ್ಮನ್ನು ಸಂತೈಸದಿದ್ದರೆ, ನಮ್ಮನ್ನು ಕಾಪಾಡದಿದ್ದರೆ ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದಾವೀದನು ಇನ್ನೊಂದು ಕಡೆ ಹೇಳ್ತಾನೆ, ನಾನು ನರ ಹುಳದಂತವನು. ಏನು? ನಾನು ನರ ಹುಳದಂತವನು ಅಂದ್ರೆ ಅಷ್ಟು ಒಂದು ದೀನನಾಗಿ ದೇವರ ಎದುರುಗಡೆ ನಾವು ಏನೂ ಅಲ್ಲ, ದೇವರ ಕಡೆ ಎದುರುಗಡೆ ನಾವು ಏನೂ ಅಲ್ಲ. ಆದರೆ ದೇವರು ಆತನ ಸಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಆತನು ಪ್ರೀತಿ ಮಾಡಿದ್ದಾನೆ. ಮಗನೇ, ಮಗಳೇ, ಅಪ್ಪ, ತಂದೆ ಕರೆಯುವಂತ ಭಾಗ್ಯ ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ. ನಾವು ಆತನಿಗೆ ಅದಕ್ಕೋಸ್ಕರ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಬೇಕು. ಇದು ಆತನ ಕೃಪೆಯಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ. ನಾವು ಆರಾಧನೆ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ 84ನೇ ಕೀರ್ತನದಲ್ಲಿ 5, 6, 7, 8 ವಾಕ್ಯಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆಗಾರನು, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನು, ಅವನು ಯಾತ್ರಪರರಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶವಂತ ಯೆಹೋವನ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬನ ದೇವರೇ ಕಿವಿಗೊಡು ಅನ್ನುತ್ತಾನೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಯೇಸು ಕ್ರಿಸ್ತನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನಾಗಿದ್ದಾನೆ. ನಾವು ಯಾರಲ್ಲಿ ಬಲ ಹೊಂದಬೇಕು? ನಾವು ಯಾವುದರಲ್ಲಿ ಬಲ ಹೊಂದಬೇಕು? ನಾವು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಅದು ನರಆವರ್ತನೆ ಎತ್ತಿಕೊಂಡು ಈ ಭೂಲೋಕಕ್ಕೆ ಬಂದದ್ದು ನೋಡ್ತೇವೆ. ನಾವು ಯಾವಾಗ ಈ ವಾಕ್ಯವನ್ನು ಓದುತ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸ್ತೇವೋ, ಯಾವ ವಾಕ್ಯವನ್ನು ಬಾಯ್ಪಾಠ ಮಾಡ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸಿಕೊಂಡು ನಮ್ಮ ಹೃದಯದ ಹಳೆಗಳಿಗೆ ಬರೆಯುತ್ತೇವೋ, ಆಗ ನಾವು ಬಲ ಹೊಳ್ಳುತ್ತೇವೆ. ನಾವು ಪರಿಪೂರ್ಣವಾಗಿ ಈ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋದಾದರೆ ಆಗ ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ದೇವರಲ್ಲಿ ನಾವು ಬಲ ಹೊಂದಿಕೊಳ್ಬೇಕು. ನಾವು ಯಾವುದೇ ಮನುಷ್ಯರ ಬಲ ಅಲ್ಲ, ಯಾವುದೇ ಹಣದ ಬಲ ಅಲ್ಲ, ಯಾವುದೇ ಒಂದು ಸಂಗತಿಯ ಬಲದಲ್ಲಿ ನಾವು ಇರುವುದಲ್ಲ. ನಾವು ಯಾರೊಟ್ಟಿಗೆ? ನಾವು ದೇವರ ಬಲದಲ್ಲಿ, ದೇವರ ಶಕ್ತಿಯಲ್ಲಿ, ದೇವರ ಆತ್ಮನೊಂದಿಗೆ ನಾವು ಜೀವಿಸ್ತಾದರೆ ದೇವರ ವಾಕ್ಯ ಹೇಳ್ತಾನೆ, ಅವನು ಯಾತ್ರಾಪರನಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಹೊರತೆಗಳು, ಅಲ್ಲಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶನ ಯೆಹೋವನ ದೇವರೇ ನನ್ನ ಮೊರೆಯನ್ನು ಕೇಳು. ಹೌದು, ಯಾವಾಗ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುತ್ತೇವೋ, ಯಾವಾಗ ದೇವರ ವಾಕ್ಯದಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳುತ್ತೇವೋ, ಯಾವಾಗ ದೇವರನ್ನು ನಾವು ಆಶ್ರಯಿಸಿಕೊಳ್ಳುತ್ತೇವೋ, ಆಗ ಯಾವುದೇ ಬರಲಿ, ಯಾವುದೇ ರೀತಿಯ ತುಫಾನ್ ಬರಲಿ, ಯಾವುದೇ ರೀತಿಯ ಸಂಗತಿಗಳು ಬರಲಿ, ಯಾವುದೇ ಪರಿಸ್ಥಿತಿಗಳು ಬರಲಿ, ಅದು ನಮ್ಮನ್ನು ಮುಟ್ಲಿಕ್ಕೆ ಅಧಿಕಾರ ಇರುವುದಿಲ್ಲ. ಯಾಕಂದ್ರೆ ನಾವು ನಮ್ಮ ದೇವರೊಟ್ಟಿಗೆ ಐಕ್ಯವಾಗಿರುವುದರಿಂದ ದೇವರು ನಮ್ಮನ್ನು ಪ್ರತಿದಿನವೂ ನಮ್ಮನ್ನು, ನಮ್ಮ ಕಣ್ಣೀರನ್ನು ಒರೆಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒರತೆಗಳಾಗಿ, ಒಂದು ಬುಕ್ಕಿಗಳಾಗಿ ನಮ್ಮನ್ನು ಆತನು ನಡೆಸುವನಾಗಿದ್ದಾನೆ. ಯಾಕಂದ್ರೆ ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ, ಆತನು ನಮ್ಮನ್ನು ಸಂತೈಸ್ತಾನೆ, ಆತನು ನಮ್ಮನ್ನು ನಡೆಸುವನಾಗಿದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಾವು ನೋಡಿ ಇಲ್ಲಿ, ಯೆಹೋವ ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು, ನಿನ್ನ ಆಲಯದ ಅಂಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಕ್ಕಿಂತ ಉತ್ತಮವಾಗಿದೆ. ಹೌದು ಪ್ರಿಯರೇ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಆಶೆ ಪಡ್ತೇವೋ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಕುತೂಹಲ ಪಡ್ತೇವೋ, ನಾವು ದೇವರ ದರ್ಶನ ಅಪೇಕ್ಷೆಗೆ ಎಷ್ಟು ನಾವು ಮನಸ್ಸು ಮಾಡ್ತೇವೋ, ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ, ಒಂದು ದಿವಸವು ಅದು 1000 ದಿನಕ್ಕಿಂತಲೂ ಉತ್ತಮವಾಗಿದೆ ಎಂಬುದು. ಹೌದು ಪ್ರಿಯರೇ, ನಾವು ಎಲ್ಲಿದ್ದೇವೆ? ಯಾವ ಪರಿಸ್ಥಿತಿಯಲ್ಲಿದ್ದೀವಿ? ನಾವು ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನಮ್ಮ ಹೃದಯವು ಯಾವ ರೀತಿ ಆತುರ ಪಡ್ತಾ ಉಂಟು? ನಾವು ಈ ಕ್ಷಣ ನಾವು ಯೋಚನೆ ಮಾಡಬೇಕು. ಹೌದು, ನನ್ನಲ್ಲಿ ತಪ್ಪುಗಳುಂಟು, ನಾನು ಆ ದೇವರೊಟ್ಟಿಗೆ ಐಕ್ಯತೆಯಲ್ಲಿ ದೇವರ ಬಲವನ್ನು ಹೊಂದಲಿಕ್ಕೆ ಆಗ್ಲಿಲ್ಲವೋ, ಈ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ, ದೇವರ ಶಕ್ತಿಯನ್ನು ತುಂಬಿಸುವಂತ ದೇವರಾಗಿದ್ದಾನೆ. ನಾವು ಆರಾಧನೆಗೆ ಹೋಗುವ ಮುಂಚೆ ದೇವರನ್ನ ಬಲಗೊಂಡು ಹೊಂದಿಕೊಂಡು ನಾವು ನೋಡ್ತೇವೆ, ಯೆಹೋವನನು ಪತ್ಮೋಸ್ ದ್ವೀಪದಲ್ಲಿ ದೇವರಿಂದ ಮಹಿಮೆಯಿಂದ ತುಂಬಲ್ಪಟ್ಟದ್ದು ನೋಡ್ತೇವೆ. ಇಡೀ ಪ್ರಕಟಣೆ ರೆವಲ್ಯೂಷನ್ಗಳನ್ನು ಆತನಿಗೆ ದೇವರ ಪ್ರಕಟಣೆ ಕೊಟ್ಟದ್ದು ನೋಡ್ತೇವೆ. ಪ್ರಿಯರೇ,
ಇವತ್ತು ನಾವು ಆತ್ಮನಿಂದ ನಡೆಸುವವರಾದರೆ, ನಾವು ಆತ್ಮನಿಂದ ನಾವು ತುಂಬುವವರಾದರೆ, ನಾವು ಆತ್ಮನಿಂದ ನಾವು ಆತನ ಆರಾಧನೆ ಮಾಡೋದಾದ್ರೆ, ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ದೇವರ ಮಹಿಮೆಯಿಂದ ನಾವು ತುಂಬುವವರಾಗಿದ್ದೇವೆ. ಪ್ರಿಯರೇ, ನಾವು ಈ ಸಮಯದಲ್ಲಿ ನಮ್ಮನ್ನು ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ದೇವಾ, ನನಗೆ ನೀನು ಬೇಕು, ನಿನ್ನ ಶಕ್ತಿ ಬೇಕು, ನಿನ್ನ ಬಲ ಬೇಕು, ನಿನ್ನ ಮಹಿಮೆ ಬೇಕು, ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಅಭಿಷೇಕ ಬೇಕು, ನೀನು ತುಂಬಿ ಎಂಬುದು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನೆಂಬುದು. ಸ್ವಾಮಿ ಅಪ್ಪ, ನಿನ್ನಲ್ಲಿ ಬಲ ಹೊಂದಬೇಕು ಸ್ವಾಮಿ ಅಪ್ಪ. ಈ ಕೊನೆಯ ಕಾಲಘಟ್ಟಗಳವಿರುವಾಗ ಕರ್ತನೆಪ್ಪ, ಯಾವುದೇ ಒಂದು ಸ್ವಾಮಿ ಒಂದು ಸಂಗತಿಯಟ್ಟಿ ಅಥವಾ ಯಾವುದೇ ಒಂದು ಪಕ್ಷದಲ್ಲಿ ಅಥವಾ ಯಾವುದೇ ರೀತಿಯ ಜನರೊಟ್ಟಿಗೆ ನಾವು ಹೌದು ಸ್ವಾಮಿ ಬಲವಲಗಳು ಹೊಂದಿಕೊಳ್ಳುವುದಲ್ಲ ಅಥವಾ ಅವರನ್ನು ನಾವು ಆಶ್ರಯಿಸಿಕೊಳ್ಳುವುದಲ್ಲ ದೇವರೇ. ನಾವು ಪರಿಪೂರ್ಣವಾಗಿ ನಿನ್ನ ನಾವು ಆಶ್ರಯಿಸುವಂತ ಮಕ್ಕಳಾಗಿ ನಮ್ಮ ನಡೆಸು ಪವಿತ್ರಾತ್ಮನೇ. ದೇವಾ, ನಾವು ಈ ಸಮಯದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ ಪವಿತ್ರಾತ್ಮನೇ. ನಾವು ನಿನ್ನ ಆರಾಧನೆ ಮಾಡಬೇಕು, ನೀನು ನಮ್ಮನ್ನು ಕೊಂಡಾಡಬೇಕು ಪವಿತ್ರಾತ್ಮನೇ. ನಿನ್ನ ಮಹಿಮೆಯಿಂದ ನಿನ್ನ ಬಾಯಾಗಿದ್ದುಕೊಂಡು ಅಭಿಷೇಕಿಸು ದೇವ. ಇದನ್ನು ನೋಡುವಂತ ಒಂದು ಕುಟುಂಬಗಳಲ್ಲಿ ಪವಿತ್ರಾತ್ಮನೇ, ನಿನ್ನ ಬಲದಲ್ಲಿ, ನಿನ್ನ ಅಭಿಷೇಕದಲ್ಲಿ, ನಿನ್ನ ಪ್ರಸನ್ನತೆಯಿಂದ ಒಂದು ಕುಟುಂಬಗಳನ್ನು ಕಟ್ಟಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲವೂ ಯೇಸುವೆ ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವುದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಉಂಟಾಗಲಿ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ, ನನ್ನ ಬಲ, ನನ್ನ ಗೆಲುವು ಯಾರಲ್ಲಿ? ಯೇಸು ಕ್ರಿಸ್ತ. ನಾವು ವಾಕ್ಯದಲ್ಲಿ ನಾವು ಈ ಸಮಯದಲ್ಲಿ ಓದಿದ್ದೇವೆ, ನನ್ನ ಬಲ, ನನ್ನ ಗೆಲುವು ನನ್ನ ಆತ್ಮನಾದ ದೇವರಲ್ಲೆಂಬುದು. ಅದಕ್ಕೆ ಈ ಸಮಯದಲ್ಲಿ ನಾವೆಲ್ಲರೂ ಕುಣಿತಾಡುತ್ತಾ ಚಪ್ಪಾಳ ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸೋಣ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸುದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸುದೇವಾ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯೋ, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನನ್ನ ತಲೆ ಎತ್ತುವವನೇ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನನ್ನ ತಲೆ ಎತ್ತುವವನೇ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ.
ನೀನೇ ನನ್ ಕೋಟೆಯು, ನೀನೇ ನನ್ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಲೆ ಎತ್ತುವವನೇ. ನೀನೇ ನನ್ ಕೋಟೆಯು, ನೀನೇ ನನ್ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಲೆ ಎತ್ತುವವನೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಕರ್ತನೇ, ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನನ್ನ ಆತ್ಮದವನು, ನನ್ನ ಜೀವದವನು ಸ್ವಾಮಿ, ನನ್ನ ಬಲವು, ನನ್ನ ಗೆಲುವು ಸ್ವಾಮಿ ನಿನ್ನಲ್ಲೇ ಕರ್ತನೆಪ್ಪ. ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ, ನೀನೇ ನನ್ನ ಬಂಡೆ, ನನ್ನ ಗುರಾಣಿ ಸ್ವಾಮಿ ದೇವ. ನನ್ನ ಕುರುಬನಾಗಿದ್ದುಕೊಂಡು ಮುನ್ನಡೆಸುವಂತ ದೇವರಾಗಿದ್ದಿ ಕರ್ತನೆಪ್ಪ ದೇವ. ನಾವು ಹೇಳ್ತೇವೆ ಸಮಯದಲ್ಲಿ ಯೇಸು ಮಹಾರಾಜ ಯೇಸು ದೇವ, ನೀನು ಹೌದು ಕರ್ತನೆಪ್ಪ. ನಿನಗೊಬ್ಬನ ಮಹಿಮೆಯನ್ನು, ನೀನೊಬ್ಬನೇ ಉನ್ನತದಲ್ಲಿರುವಂತ ದೇವರಾಗಿದ್ದಿ ಸ್ವಾಮಿ. ನೀನೊಬ್ಬನೇ ಕರ್ತನೆಪ್ಪ ಆರಾಧನೆಯಲ್ಲಿ ಚಲಿಸುವಂತ ದೇವರು, ಅದ್ಭುತವನ್ನು ಮಾಡಲು ಹೊರುವಂತ ದೇವರು ನೀನು ಒಬ್ಬನೇ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ ದೇವ, ನಿಮಗೆ ಆರಾಧನೆ ಸ್ವಾಮಿ. ರಾಜ ನಿಮಗೆ ಮಹಿಮೆ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ.
ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು, ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು, ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯಾ 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 ಹಾಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು, ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯಾ ಹಾಲೆಲೂಯಾ Hallelujah. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು, ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೆ ನಿನ್ನ ಪರಿಶುದ್ಧನ ಸ್ವಾಮಿ, ಯೇಸುವೆ ನಿನ್ನ ಉನ್ನತನ ಸ್ವಾಮಿ, ಯೇಸುವೆ ನಿನ್ನ ಮಹೋನ್ನತನ ಸ್ವಾಮಿ, ಯೇಸುವೆ ಬಿಡುಗಡೆ ಕೊಡುವ ದೇವರೇ, ಯೇಸುವೆ ಕಣ್ಣೀರನ್ನು ಒರೆಸುವ ದೇವರೇ, ಯೇಸುವೆ ಕುರುಡರಿಗೆ ಕಣ್ಣು ಕೊಡುವ ದೇವರೇ, ಯೇಸುವೆ ಕಿವುಡರಿಗೆ ಕಿವಿ ಕೊಡುವ ದೇವರೇ, ಅದ್ಭುತದಲ್ಲಿ ಅದ್ಭುತ ಮಾಡುವ ದೇವರೇ, ಉನ್ನತದಲ್ಲಿ ಉನ್ನತವಾಗಿರುವ ದೇವರೇ, ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಅತಿ ಉನ್ನತವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಸ್ವಾಮಿ ಒಂದು ಘನವಾದ ಮಹಿಮೆಯುಳ್ಳ ನಾಮವಾಗಿ ನಿನ್ನ ನಾಮಕ್ಕೆ ಘನವನ್ನು ಸಲ್ಲಿಸುವೆ ಕರ್ತನಪ್ಪ ರಾಜ. ಅದ್ಭುತ ಮಾಡಿಕೊಂಡು ಎಲ್ಲ ಮಿರಕಲ್ ಅತಿ ಮಿರಕಲ್ ಅದ್ಭುತ ಕಾರ್ಯಗಳನ್ನು ಸತ್ತವನ್ನು ಎಬ್ಬಿಸಿದಂತ ನಾಮ ಅದು ನಿನ್ನ ನಾಮವಾಗಿದೆ ಸ್ವಾಮಿ. ದೇವ ಬಾರ್ತಲೋಮನಿಗೆ ಕಣ್ಣು ಕೊಟ್ಟಂತ ನಾಮ, 38 ವರ್ಷದ ಪಾರ್ಶ್ವವನ್ನು ಎಬ್ಬಿಸಿದಂತ ನಾಮ ಸ್ವಾಮಿ, 12 ವರ್ಷ ರಕ್ತ ಕುಸುಮಿಗೆ ದೇವ ಬಿಡುಗಡೆ ಕೊಟ್ಟಂತ ನಾಮ ಸ್ವಾಮಿ, ಆರೋಗ್ಯದಲ್ಲಿ ಆರೋಗ್ಯವನ್ನು ಉಂಟು ಮಾಡುವಂತ ನಾಮ ಅದು ಯೇಸುವಿನ ನಾಮ. ಅದಕ್ಕೆ ನಿನಗೆ ಮಹಾರಾಜ, ನೀನು ಮಹಾರಾಜ, ನೀನೊಬ್ಬನೇ ಒಡೆಯ, ನೀನೊಬ್ಬನೇ ತಂದೆ, ನೀನೊಬ್ಬನೇ ಅಧಿಪತಿಯಾಗಿದ್ದುಕೊಂಡಿರುವ ದೇವರೇ, ನಿನಗೆ ಆರಾಧಿಸ್ತೇವೆ ಸ್ವಾಮಿ, ನಿನಗೆ ಆರಾಧಿಸ್ತೇನೆ. ನಾವು ಈ ಸಮಯದಲ್ಲಿ ನಾವು ಹೇಳುವ ಈ ನಮಗೆ ಹೌದು ಈ ಶ್ವಾಸ ಕೊಟ್ಟಂತ ದೇವರು, ಈ ಉಸಿರು ಕೊಟ್ಟಂತ ದೇವರು, ಈ ಪ್ರಾಣ ಕೊಟ್ಟಂತ ದೇವರು, ಈ ಜೀವನ ಕೊಟ್ಟಂತ ದೇವರು, ಈ ಜೀವಿತವನ್ನು ಕಲ್ಪಿಸಿದ ದೇವರಿಗೆ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ, ನಿನಗೊಬ್ಬನಿಗೆ ನಾವು ಆರಾಧನೆ ಮಾಡ್ತೇವೆ. ಈ ಉಸಿರಲ್ಲಿ ನಾವು ಯಾವಾಗಲೂ ಉಸಿರಾಡುವುದಾದರೆ ಅದು ಆತನ ಕೃಪೆ, ಆತನ ಪ್ರೀತಿ, ಆತನ ರಕ್ತವನ್ನು ನಾವು ಜ್ಞಾಪಿಸಿಕೊಳ್ಳುತ್ತಾ ನಾವು ಈ ಸಮಯದಲ್ಲಿ ಕಡೆಯದಾಗಿ ನಾವು ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ, ನಿನಗೊಬ್ಬನಿಗೆ ಮಹಿಮೆ, ನಿನಗೊಬ್ಬನಿಗೆ ಸ್ತೋತ್ರ, ನಿನಗೊಬ್ಬನಿಗೆ ಘನತೆ ಎಂಬುದು ಆತನ ನಾವು ಈ ಸಮಯದಲ್ಲಿ ಆರಾಧಿಸಿ ಆತನ ನಮ್ಮನ್ನು ಮೇಲಕ್ಕೆತ್ತುವ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ
ಆರಾಧನೆ ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉನ್ನತ ದೇವರೇ ಆರಾಧನೆ, ಮಹಿಮೆಯ ರಾಜನೇ ಆರಾಧನೆ. ಉನ್ನತ ದೇವರೇ ಆರಾಧನೆ, ಮಹಿಮೆಯ ರಾಜನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಮೋಶೆಯ ದೇವರೇ ಆರಾಧನೆ, ಯೆಹೋಶನ ದೇವರೇ ಆರಾಧನೆ. ಮೋಶೆಯ ದೇವರೇ ಆರಾಧನೆ, ಯೆಹೋಶನ ದೇವರೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೆ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ. ಪರಲೋಕ ದೇವರೇ
ಆರಾಧನೆ ಪರಿಶುದ್ಧ ರಾಜನೇ, ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಯೇಸುವಿನಿಗೆ ಆರಾಧನೆ ಸ್ವಾಮಿ, ರಾಜನಿಗೆ ಆರಾಧನೆ, ಪರಲೋಕ ದೇವರೇ ನಿಮಗೆ ಆರಾಧನೆ ಸ್ವಾಮಿ, ಮೋಶೆ ಆರೋನರ ದೇವರೇ ನಿಮಗೆ ಆರಾಧನೆ ಸ್ವಾಮಿ, ಅಬ್ರಾಹಂ ಇಸಾಕರ ದೇವರೇ ನಿಮಗೆ ಆರಾಧನೆ ಸ್ವಾಮಿ. ದೇವ ಪೌಲ ಶೀಲರುಗಳು ಆರಾಧಿಸುವಾಗ ಒಂದು ಅದ್ಭುತವನ್ನು ಕಂಡಲ್ಪಟ್ಟದ್ದು ನೋಡ್ತೇವೆ, ಅಲ್ಲಿ ಬಿಡುಗಡೆ ಕಂಡಲ್ಪಟ್ಟದ್ದು ನೋಡ್ತೇವೆ ಸ್ವಾಮಿ. ದಾವೀದನು ಆರಾಧಿಸುವಾಗ ಸ್ವಾಮಿ, ಓ ಯೇಸುವಿನ ಮಹಿಮೆಯಿಂದ ನಿನ್ನ ಮಹಿಮೆಯಿಂದ ತುಂಬಿಸ್ತದ ದೇವರೇ ಸ್ವಾಮಿ. ದೇವ ಎಲ್ಲಿ ಆರಾಧನೆ ಉಂಟು ಅಲ್ಲಿ ಅದ್ಭುತಗಳು ಉಂಟು ಸ್ವಾಮಿ, ಎಲ್ಲಿ ಆರಾಧಿಸುವರುಂಟು ಸ್ವಾಮಿ ಅಲ್ಲಿ ನಿನ್ನ ಮಹಿಮೆ ಉಂಟು ಸ್ವಾಮಿ, ನಿನ್ನ ಒಂದು ಕಾರ್ಯವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಕರ್ತನಪ್ಪ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನ್ನ ಗ್ಲೋರಿ ಗ್ಲೋರಿ ಸ್ವಾಮಿ. ನೀನು ಅದ್ಭುತ ಮಾಡೋ ದೇವರಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ಎಲ್ಲಾ ರೀತಿಯ ಬಾಂಡೇಜ್ಗಳು ಬ್ರೇಕ್ ಆಗಲಿ ಸ್ವಾಮಿ, ಎಲ್ಲಾ ರೀತಿಯ ಬಂಧನಗಳು ಬ್ರೇಕ್ ಆಗಲಿ ಸ್ವಾಮಿ, ಎಲ್ಲಾ ರೀತಿಯ ಸ್ವಾಮಿ ದೇವ ಒಂದು ಸೈತನ ಕಟ್ಟಲ್ಪಟ್ಟಂತ ಪ್ರತಿಯೊಂದು ಪರಿಸ್ಥಿತಿಗಳು ಅದು ಬದಲಾಗಲಿ ಸ್ವಾಮಿ. ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ, ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ದೇವ ಒಂದು ಅದ್ಭುತವನ್ನು ಮಾಡಲು ನೀನು ಶಕ್ತನ ದೇವರಾಗಿದ್ದೆ ಕರ್ತನಪ್ಪ. ಒಂದು ವ್ಯಕ್ತಿಗತ ಜೀವಿತದಲ್ಲಿ ನೀನು ಅಪ್ಪ ಮಹಿಮೆಯಾದ ರೀತಿಯಲ್ಲಿ ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಪ್ರೆಸೆನ್ಸ್, ನಿನ್ನ ಮಹಿಮೆ, ನಿನ್ನ ಮಹಿಮೆ, ನಿನ್ನ ಮಹಿಮೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮ ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ಆರಾಧನೆಯಲ್ಲಿ ಶಕ್ತಿಯು, ಆರಾಧನೆಯ ಬಲವು, ಆರಾಧನೆಯ ಮಹಿಮೆಯು ತುಂಬಿಕೊಂಡು ನೀನು ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಕರ್ತ ಎಲ್ಲ ಘನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೀನಿ ನಜರೇತಿನ ಅತಿ ಮುದ್ದಾದ ನಮ್ಮದಲ್ಲಿ ತಂದೆ. ಆಮೆನ್. ಜೀಸಸ್ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಈ ವಿಧದ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರನ ನೀನು ಸ್ವಾಗತಿಸ್ತೀನಿ. ನಮ್ಮ ಒಳ್ಳೆಯ ಬೋಧಕನು ನೀನಾಗಿದ್ದಿ. ಈ ಸಂದೇಶದ ಮುಖಾಂತರವಾಗಿ ನಿನ್ನ ಸಂದೇಶಗಳ ಮಾತನಾಡು ಪವಿತ್ರಾತ್ಮನೆ. ಈ ಸಂದೇಶಗಳ ಪ್ರತಿಯೊಂದು ಆತ್ಮಕ್ಕೆ ಈ ಸಂದೇಶವು ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು, ಉತ್ತೇಜನ ಉಂಟು ಮಾಡಿ ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 26 ಅದರಲ್ಲಿ 2ನೇ ವಾಕ್ಯ, ಸಾಮ್ ಚಾಪ್ಟರ್ 26 ವರ್ಸ್ 2. ಯೆಹೋವನೇ, ನನ್ನನ್ನು ಪರಿಶೀಲಿಸು, ನನ್ನ ಅಂತರಿಂದ್ರವನ್ನು ಹೃದಯವನ್ನು ಪರಿಶೋಧಿಸು. ಪ್ರಿಯರೇ, ದಾವೀದನು ಈ ರೀತಿ ಪ್ರಾರ್ಥನೆ ಮಾಡುತ್ತಾನೆ, ಯೆಹೋವನೇ ನನ್ನನ್ನು ಪರಿಶೀಲಿಸು, ನನ್ನ ಅಂತರಿಂದ್ರನು ಹೃದಯವನ್ನು ಪರಿಶೋಧಿಸು. ಪ್ರಿಯ, ಇವತ್ತು ನಿಮ್ಮ ಪ್ರಾರ್ಥನೆ ಉತ್ತರ ಬರುವುದಿಲ್ಲವಾ? ನಿಮಗೆ ಪ್ರಿಯ ದೇವರ ಹತ್ರ ನೀವು ಇನ್ನೊಬ್ಬರ ಹೃದಯವನ್ನು ನೋಡುವುದಲ್ಲ, ಇನ್ನೊಬ್ಬರ ತಪ್ಪು ಹುಡುಕುವುದಲ್ಲ. ಇವತ್ತು ಅನೇಕ ವಿಶ್ವಾಸಗಳು ಪ್ರಿಯರೇ ತಮ್ಮ ತಪ್ಪು ನೋಡಿ ಇನ್ನೊಬ್ಬ ತಪ್ಪು ನಿನ್ನ ದೇವರ ಹತ್ರ ಬರುವಾಗ ದೇವ್ರನ್ನ ಪ್ರಾರ್ಥನೆ ಕೇಳಬೇಕಾ? ದೇವರು ನಿಮ್ಮನ್ನು ಸೈತನ ಆಕ್ರಮಣದಿಂದ ಕಾಪಾಡಬೇಕಾ? ಕಷ್ಟದ ಬಿಡುಗಡೆ ಕೊಡಬೇಕಾ? ಹಾಗಾದರೆ ನೀವು ದೇವಾ ಯೆಹೋವನೇ ನನ್ನನ್ನು ಪರಿಶೀಲಿಸು. ಅಂದ್ರೇನು? ಅದನ್ನು ಪರೀಕ್ಷಿಸು. ಯಾವ ರೀತಿಯಲ್ಲಿ ನಾವು ಇದನ್ನು ಪರೀಕ್ಷಿಸೋದು? ಯಾವ ರೀತಿಯಲ್ಲಿ ನಾವು ಸಂಘ ನೋಡೋಪ್ರೆ ಮೊದಲನೇ ಸಂಘ ನೋಡ್ತೇವೆ, ದೇವರು ನಮ್ಮ ಹೃದಯವನ್ನು ಶೋಧಿಸುವವನು ಆಗಿದ್ದಾನೆ. ಇದು ನಾವು ತಿಳಿದುಕೊಳ್ಳಬೇಕು. 1ನೇ ಪೂರ್ವಕಲ್ಪರ್ತನ ಕಾಂಡ 28ನೇ ಆದ್ಯದಲ್ಲಿ 9ನೇ ವಾಕ್ಯ, ಫಸ್ಟ್ ಕ್ರೋನಿಕಲ್ಸ್ ಚಾಪ್ಟರ್ 28 ವರ್ಸ್ 9.
ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನಿಗೆ ಸಿಕ್ಕುವನು, ಆತನ ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಿಳಿ ಬಿಡುವನು. ಪ್ರಿಯರೇ, ದಾವೀದನು ತನ್ನ ಮಗನ ಸೊಲೊಮೋನ ಹೇಳ್ತಾನೆ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣದಿಂದಲೂ ಮನಸ್ಸಂತ ಆತನನ್ನು ಸೇವಿಸು. ಪ್ರಿಯ ನೋಡಿ, ದೇವರು ಇವತ್ತು ಮನೆ ಆಶೀರ್ವಾದ ಮಾಡಬೇಕಾ? ನಿಮಗೆ ಮೇಲನ್ನು ಕೊಡಬೇಕಾ? ನಿಮಗೆ ಬಯಸಿದ್ದನಿಲ್ಲ ಅಂದರೆ ಆತನ ವಾಕ್ಯದಲ್ಲಿ ಆಶೀರ್ವಾದ ನಿಮಗೆ ಕೊಡಬೇಕಾ? ನಿಮಗೆ ತಿಳಿದಿರಬೇಕು, ದೇವರು ಮನುಷ್ಯರಾಗಿ ಎರಡು ಮಾತನ್ನಲ್ಲ. ದೇವರು ಮನುಷ್ಯರಿಗೆ ಹೊರಗೆ ತೋರಿಕೆ ನೋಡು, ಆತ ನಿಮ್ಮ ಹೃದಯವನ್ನು ನೋಡುವನಾಗಿದ್ದಾನೆ. ನಿಮ್ಮ ಹೃದಯವನ್ನು ವಿಚಾರ. ಅದಕ್ಕೆ ದಾವೀದನ ಸೊಲೊಮೋನನಿಗೆ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸನ್ನು ಆತನ ಸೇವಿಸು. ಇವನು ಎಲ್ಲ ಹೃದಯಗಳನ್ನು ವಿಚಾರಿಸುವನು, ಎಲ್ಲ ಮನಸಂಕಲ್ಪವನ್ನು ಬಲವನ್ನು ಆಗಿರುತ್ತಾನಲ್ಲ. ನೀನು ಆತನ ಹುಡುಕುವುದಾರೆ ಆತನಿಗೆ ಸಿಕ್ಕುವನು, ಆತನ ಬಿಟ್ಟರೆ ನೀನು ಶಾಶ್ವತ ತಳ್ಳಿ. ಅದರ್ಥ ಆತನು ದೇವರ ವಾಕ್ಯಕ್ಕೆ ನೀವು ಎಷ್ಟು ವಿಧೇಯರಾಗುತ್ತಾರೋ ಅಷ್ಟು ದೇವರ ವಾಕ್ಯದಲ್ಲಿ ಬರಪಡೆಲ್ಲ ಆಶೀರ್ವಾದ, ಶುಭವು, ಕೃಪೆಯು ನಿಮ್ಮನ್ನು ಓವರ್ಟೇಕ್ ಮಾಡಿ ಬರ್ತದೆ. ನೀವು ಹಾಗೆ ಅದೇ ಓವರ್ಟೇಕ್ ಮಾಡಿ ಬರ್ತದೆ. ಆತನ ಬಿಟ್ಟು ಬಿಡಿದ್ರೆ ನೀವು ದೇವರ ವಾಕ್ಯದ ಕಡಿಮೆ ಮಾಡುತ್ತೀರಿ, ಪ್ರಾರ್ಥನೆ ಕಡಿಮೆ ಮಾಡೋದು, ವಿಧೇಯತೆಗೆ ಪ್ರಾಮುಖ್ಯತೆ ಆಗಂತದೆ. ನೀವು ದೇವರ ಮೇಲೆ ದೂರ ಹೋದ ಅನುಭವ ಮತ್ತು ಕಷ್ಟ ಸಂಕಟ ಯಾವಾಗಲೂ ಬರ್ತಾ ಇರುತ್ತೆ. ಸೋದನೆ ಮೇಲೆ ಸೋದನೆ, ತಪ್ಪುದೇ ಇಲ್ಲ. ಒಂದು ಸೋದನೆ ಒಂದು ಮೇಲೆ ಯಾಕೆ? ಕಾರಣ ಇಷ್ಟೇ, ದೇವರನ್ನು ಬಿಟ್ಟಿದ್ದೀರಿ ಅಂತ ಅರ್ಥೇನು? ಮೊದಲನೇ ಇದ್ದ ಪ್ರೀತಿಯಲ್ಲಿ ಅಪೊಸ್ತಲ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 4ನೇ ಮತ್ತು 5ನೇ ವಾಕ್ಯದಲ್ಲಿ ಅಲ್ಲಿ ಯೋಹನನು ಪತ್ಮೋಸ್ ದ್ವೀಪದಲ್ಲಿ ದೇವರವನಿಗೆ ಪ್ರಕಟಣೆ ಕೊಡ್ತಾನೆ ಸಭೆಗಳ ಬಗ್ಗೆ. ಅಲ್ಲಿ ಎಫೆಸ ಸಭೆಗೆ ಆತನು ಹೇಳ್ತಾನೆ, ನೀನು ಎಲ್ಲ ಕೃತ್ಯಗಳನ್ನು ಬಲ್ಲವನಾಗಿದೆ, ಅದೇ ಒಂದು ತಪ್ಪದೆ ಮೊದಲಿದ್ದ ಪ್ರೀತಿಯನ್ನು ಬಿಟ್ಟಿದ್ದೀ. ಪ್ರೀತಿ ಮೊದಲನೇ ಪ್ರೀತಿ ಅಂದ್ರೇನು? ಸಂಪೂರ್ಣ ಹೃದಯ ಪ್ರಾಣದಿಂದ ಆತನನ್ನು ಪ್ರಾರ್ಥನೆ ಮಾಡೋದು, ಆತನ ವಾಕ್ಯಕ್ಕೆ ಓದುಡಿಗಿರುವ ನಿಮಗೆ ಆಸಕ್ತಿ ಬರುತ್ತಾ ಅದು ಆಸಕ್ತಿ ಉಂಟಾ, ಕಡಿಮೆ ಆಗಿದೆ? ಮೊದಲಿದ್ದ ಆ ಒಂದು ಪ್ರಾರ್ಥನೆಗೋಸ್ಕರ ತವಕ ಉಂಟಾ, ಅದು ಚೆಕ್ ಮಾಡಿ. ದೇವರಿಗೆ ಯೇಸುಕಂಕರ ಮಾಡುವಾಗ ಯಾವ ರೀತಿ ನಿಮಗೆ ಆ ತವಾಕಿತ್ತು ಬೈಬಲ್ ಓದಬೇಕು? ಒಂದೇ ವರ್ಷದಲ್ಲಿ 1 ಸಲ 2 ಸಲ ಬೈಬಲ್ ಓದಿ ಮುಗಿಸ್ತೀರಿ. ಇವತ್ತು ನೀವು ಆಗ ಓದ್ತೀರ ಬೈಬಲ್. ಪ್ರಾರ್ಥನೆ, ಉಪವಾಸ, ಇದೆಲ್ಲ ದೇವರ ಸೇವೆ, ಇದೆಲ್ಲ ಆ ಪ್ರೀತಿ ಕೃತ್ಯ ಜಾಸ್ತಿ ಆಗಬೇಕು, ಇನ್ನು ಕಡಿಮೆ ಆಗಬಾರದು. ದೇವರು ನಮ್ಮ ಹೃದಯ ನೋಡ್ತಾನೆ. ಯಾವ ಹೃದಯವು ದೇವರನ್ನು ಪೂರ್ಣ ಮಾಡಿ ಹುಡುಕುತ್ತಾರೋ ಆತವಾಗಿ ಅವರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಅದು ನಿಮ್ಮ ಹೃದಯದಿಂದ ಆಶೀರ್ವಾದ ಬೇಕು. ವಾಕ್ಯ ಓದಿಗೆ ತವಕಿಲ್ಲ, ಪ್ರಾರ್ಥನೆಗೆ ತವಕಿಲ್ಲ, ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಕರೆದರೆ ಅದಕ್ಕೆ ತವಕಿಲ್ಲ. ಈ ರೀತಿ ನಿಮ್ಮ ಹೃದಯದಿಂದ ದೇವರಿಂದ ದೂರ ಹೋಗಿದರೆ ದೇವರು ಸಹ ನಿಮ್ಮ ದೂರ ಹೋಗಿದ್ರೆ ನಿಮಗೆ ಆಶೀರ್ವಾದ ಬರುತ್ತೆ, ಕಷ್ಟಗಳು ಬರುತ್ತೆ. ಅದಕ್ಕೆ ದೇವರು ಅಲ್ಲಿ ದಾವೀದ ಹೇಳ್ತಾನೆ ಸೊಲೊಮೋನನಿಗೆ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಆತನನ್ನು ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು ಎಂಬುದಾಗಿ ಎಚ್ಚರಿಕೆಯನ್ನು ಕೊಡುವನಾಗಿದ್ದಾನೆ. ಪ್ರೇರೆ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯೋಬನ ಪುಸ್ತಕ 10ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಜೋಬ್ ಚಾಪ್ಟರ್ 10 verse 14. ಅതെಂದರೆ, ನಾನು ತಪ್ಪು ಮಾಡಿದರೆ ನೀನು ಗಮನಿಸುತ್ತಿ, ನಾನು ದೋಷವನ್ನು ಶ್ರಮಿಸುತ್ತಿಲ್ಲ. ಪ್ರೇಲೆ, ಯೋಬನು ತುಂಬ ಶ್ರೀಮಂತನು, ಏನು ಅವನಿಗೆ ಕಡಿಮೆ ತನಿರಲಿಲ್ಲ, ಪ್ರಾರ್ಥನೆ ಮಾಡುವವನಾಗಿದ್ದವನೆಲ್ಲ ಅವನಲ್ಲಿತ್ತು. ಆದರೆ ಯಾಕೆ ಅವನಿಗೆ ಸಡನ್ನಾಗಿ ಕಷ್ಟ ಮೇಲೆ ಕಷ್ಟ, ತುಫಾನು ಬಂತು, ಲಾಸ್ಟ್ ರೋಗಗಳು ಬಂತು. ಯಾಕೆ ಬಂತು? ಆ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಹೇಳ್ತಾನೆ, ಅದೇ ನಾನು ತಪ್ಪು ಮಾಡಿ ನೀನು ಗಮನಿಸಿದಾಗದೆ ದೇವರು ಸುಮ್ಮನೆ ಯೋಬನಿಗೆ ಸೈತನಕ್ಕೆ ಒಪ್ಪಿಸ್ಕೊಡಲಿಲ್ಲ. ಯೋಬನಲ್ಲಿ ತಪ್ಪುಗಳು ಕಂಡು ಬಂತು ದೇವರಿಗೆ. ಎಷ್ಟು ತನಕ ಅದಕ್ಕೆ ದೇವರ ವಾಕ್ಯ ದೋಷ ಮಡಿಕೆಯಲ್ಲಿ 1ನೇ ಪತ್ರಿಕೆ 1ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ, 1 John 1 8-9,
ನಮ್ಮಲ್ಲಿ ಪಾಪವಿಲ್ಲ, ನಾವು ನಮ್ಮನ್ನೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ. ಅದು ನಾವು ನಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಅದು ನಂಬಿಕಸ್ತನು ನೀತಿವಂತನು ಆಗುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮ ನೀತಿವಂತೆ ಮಾಡುತ್ತಾನೆ ಎಂಬುದಾಗಿ 1 ಯೋನ 1:8-9 ವಾಕ್ಯ ಹೇಳ್ತದೆ. ಹಾಗಾದರೆ ನಿಮ್ಮಲ್ಲಿ ಪಾಪ ಉಂಟೇ ಇಲ್ಲ ಅಂದರೆ ನಿಮ್ಗೆ ಗೊತ್ತಾಗುವುದು ಯಾವಾಗೆಂದರೆ ದಿನಾಳು ದೇವರ ಓದುವವರು, ಧ್ಯಾನ ಮಾಡಬೇಕು. ಅದು ವಾಕ್ಯ ಬರೀ ಓದುವುದಲ್ಲ, ವಾಕ್ಯದ ಓದುವ ಮುಖಾಂತರ ನಿಮ್ಮರ ದೇವನು ಇನ್ನೊಬ್ಬರ ದೇವವನ್ನು ಪರೀಕ್ಷಿಸಲು ಹೋಗಬೇಡಿ, ಇನ್ನೊಬ್ಬರ ತಪ್ಪು ಹುಡುಕಬೇಡಿರಿ. ದೇವ, ಈ ವಾಕ್ಯ ನಾನು ಓದುತ್ತೇನೆ, ನಾನು ಆತ್ಮಿಕ ಕಣ್ಣುಗಳು ತೆರೆಯ ಮಾಡಿದೇವ, ನಾನು ಆತ್ಮಿಕ ನಲ್ಲಿ ಏನಾದರೂ ಪಾಪ ಉಂಟಾ, ನನಗೆ ಏನಾದರೂ ಅವಿದ್ದ ಹಾಗೆ ಪ್ರಾರ್ಥನೆ ಬರೋ ವಾಕ್ಯ ಹುಡುಕುವುದಾದರೆ ದೇವರ ಆತ್ಮನ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಪಾಪವನ್ನು ತೋರಿಸಿಕೊಡುವ ಒಪ್ಪಿಕೊಳ್ಳಿರಿ, ಅರಿಕೆ ಮಾಡಿರಿ. ಶುದ್ಧೀಕರಿಸಿಕೊಂಡು ನಿಮ್ಮನ್ನು ಶುದ್ಧರನ್ನಾಗಿ ಮಾಡುತ್ತದೆ. ಆದರೆ ಆ ರೀತಿ ಓದಿಕೊಂಡು ನಿಮ್ಮನ್ನು ಪರೀಕ್ಷೆ ಮಾಡಿದರೆ ಆ ಪಾಪ ಎಂತದೆ ಇಲ್ಲದೆ ಅದನ್ನು ನಾನು ತಪ್ಪು ಮಾಡಿದರೆ ನೀನು ಗಮನಿಸ್ತಿ. ದೇವರು ನಮ್ಮ ಪಾಪವನ್ನು ಗಮನಿಸ್ತಾನೆ, ಪಶ್ಚಾತ್ತಾಪಕ್ಕೆ ಸಮಯ ಕೊಡುತ್ತಾನೆ. ಸಮಯ ಕೊಟ್ಟು ಪಡೆದ ಸೈತಾನನ್ನು ದೂರು ಹೇಳುತ್ತಾ ಇರ್ತಾನೆ. ದೇವರ ಪರಮ ಈ ಭೂಮಿ ಆಕಾಶವು ನಮ್ಮ ಪಾಪಕ್ಕೆ ಸರಿಗೆ ಸಾಕ್ಷಿ ಕೊಡುವಾಗ ದೇವರು ಸೈತಾನ ಅನುಮತಿ ಕೊಡುತ್ತಾನೆ. ಅದಕ್ಕೋಸ್ಕರ ಸೈತಾನ ಕೇಳಿದಾಗೆ ಸೈತಾನ ಏನು ಮಾಡ್ತಾರೆ, ಕಷ್ಟಗಳು ತರೋದಕ್ಕೆ ದೇವರು ಪರ್ಮಿಷನ್ ಕೊಡುತ್ತಾನೆ. ಹಾಗೆ ಒಬ್ಬನಿಗೆ ಕಷ್ಟಗಳು ಬಂತು, ಅದಕ್ಕೆ ನನ್ನ ದೋಷವನ್ನು ಶ್ರಮಿಸುವುದಿಲ್ಲ. ಅದರ್ಥ ನಾವು ಒಪ್ಪಿಕೊಳ್ಳಬೇಕು. ಅದಕ್ಕೆ 4:28-13 ಹೀಗೆ ಇರ್ತದೆ, ದೋಷಗಳು ಮುಚ್ಚಿಕೊಳ್ಳುವವನಿಗೆ ಶುಭವಾಗೋದು. ಹಾಗಾದರೆ ಯೋಬನು ತನ್ನ ಪಾಪವನ್ನು ಮುಚ್ಚಿಕೊಂಡನು, ಅದಕ್ಕೆ ಶುಭ. ಒಪ್ಪಿಕೊಂಡು ಬಿಟ್ಟು ಬಿಡಿ ಕರುಣೆ. ಆದರೆ ನಿಮ್ಮ ಪಾಪಗಳನ್ನು ಮುಚ್ಚಿಟ್ಟರೆ ದೇವರು ಶ್ರಮಿಸ್ತಿಲ್ಲ, ನೀವು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡರೆ, ಅರಿಕೆ ಮಾಡಿದರೆ ಆತ ನಿಮ್ಮ ಪಾಪವನ್ನು ತೊಳೆದು ಶುದ್ಧೀಕರಿಸ್ತಾನೆ, ಪಾಪದ ಬಂದ ಶಾಪದ ಬಿಡುಗಡೆ ಕೊಡ್ತಾನೆ. ಹಾಗಾದರೆ ಒಪ್ಪಿಕೊಳ್ಳಬೇಕಾದರೆ ದೇವರ ವಾಕ್ಯನ ಓದಬೇಕು, ವಾಕ್ಯ ಧ್ಯಾನ ಮಾಡಿ. ಆವಾಗ ಮಾತ್ರ ನಿಮಗೆ ಪಾಪ ಉಂಟು ಗೊತ್ತಾಗ್ತದೆ. ಆವಾಗ ಮಾತ್ರ ಒಪ್ಪಿಕೊಂಡರೆ ನಿಮ್ಮ ಪಾಪನು ಸಮಯ. ಅದಕ್ಕೆ ಇಲ್ಲಿ ಯೋಬನು ಹೇಳ್ತಾನೆ, ನನ್ನ ಪಾಪವನ್ನು ಅದನ್ನು ನಾನು ತಪ್ಪು ನೀನು ದೇವರು ನಮ್ಮ ಪಾಪವನ್ನು ಗಮನಿಸ್ತಾನೆ. ಯಾಕೆ ದೇವರು ಪರಿಶುದ್ಧನಾಗಿದ್ದಾನೆ, ಪಶ್ಚಾತ್ತಾಪಕ್ಕೆ ನಡೆಸ್ತಾನೆ. ಆದರೆ ಪಶ್ಚಾತ್ತಾಪ ಬಿಡುವುದು ನಿಮ್ಮ ಕೈಲಿ ಉಂಟು. ನೀವು ಪಶ್ಚಾತ್ತಾಪ ಪಟ್ಟರೆ ನಿಮಗೆ ಆ ಶಿಕ್ಷೆಗಳು ಬರೋದಿಲ್ಲ. ಪಶ್ಚಾತ್ತಾಪ ಪಡೆದರೆ ಒಂದಲ್ಲ ಒಂದಿನ ಸೈತಾನು ಅನುಮತಿ ಕೇಳಿ ಆ ಒಂದು ಕಷ್ಟಗಳು ತರ್ತಾನೆ. ಅದಕ್ಕೆ ಶ್ರಮಿಸೋದು ಯಾವಾಗ ನೀವು ಒಪ್ಪಿಕೊಂಡ್ರೆ ಮಾತ್ರ. ಅದಕ್ಕೆ ಪ್ರೇರೆ ಹೊಸ ಹೊಂದಿಕೆಯನ್ನು ಅತಿ ಹೆಚ್ಚಾಗಿ ಓದಬೇಕು, ಹೊಸ ಅತಿ ಹೆಚ್ಚಾಗಿ ಧ್ಯಾನ ಮಾಡಿ. ಅಲ್ಲಿ ಪ್ರತಿಯೊಂದು ವಾಕ್ಯಗಳು ನಮಗೆ ಪಶ್ಚಾತ್ತಾಪಕ್ಕೆ ನಡೆಸ್ತವೆ ಪ್ರೇರೆ. ಅಲ್ಲೊಬ್ಬರಿಗೆ ನಿಮಗೆ ಕೆಲವು ದೃಷ್ಟಾಂತಗಳು ನಾವು ಓದ್ತೀವಿ. ಅದು ಹೊಸ ಮಡಿಕೆ ನಮಗೆ ಈಗ ವ್ಯಕ್ತಿಕವಾಗಿ ಪ್ರಾಕ್ಟಿಕಲ್ ಆಗಿ ನಡೆಯಲಿಕ್ಕೆ ಹೊಸ ಮಡಿಕೆ ಅನೇಕ ಸಂಗತಿಗಳು ನಾವು ಹೊಸ ಮಡಿಕೆ ಸಿಗುತ್ತೆ. ಅದಕ್ಕೆ ಜಾಸ್ತಿ ಹೊಸ ಮಡಿಕೆ ಓದುವರು, ಹಳೆ ಮಡಿಕೆ ಓದುವವರು ಆಗಬೇಕು ಮತ್ತು ಪಶ್ಚಾತ್ತಾಪ ಪಡುವವರು ಆಗಬೇಕು ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ಇರ್ತೇವೆ, ಯೋಬನ ಪುಸ್ತಕ 14ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ. ಜಾಬ್ ಚಾಪ್ಟರ್ 14 verse 16 and 17. ಈಗ ನೀನು ನನ್ನ ಹೆಜ್ಜೆಗಳನ್ನು ಲೆಕ್ಕಿಸಿ ನನ್ನ ಪಾಪದ ಮೇಲೆ ಕಾವಲಾಗಿದೆಯಲ್ಲ, ನನ್ನ ದ್ರೋಹವನ್ನು ಚೀಲಲ್ಲಿಟ್ಟು ಮುದ್ರಿಸಿ ನನ್ನ ದೋಷವನ್ನು ಭದ್ರವಾಗಿ ಕಟ್ಟಿದೆ. ನೋಡಿ, ಯೋಬನು ತನ್ನ ಅನುಭವದಲ್ಲಿ ಹೇಳ್ತಾನೆ, ಈಗ ನನ್ನ ಹೆಜ್ಜೆಗಳನ್ನು ಲೆಕ್ಕಿಸಿ ನನ್ನ ಪಾಪದ ಮೇಲೆ ಕಾವಲಾಗಿದೆಯಲ್ಲ, ನನ್ನ ದ್ರೋಹವನ್ನು ಚೀಲಲ್ಲಿಟ್ಟು ಮುದ್ರಿಸಿ ನನ್ನ ದೋಷವನ್ನು ಭದ್ರವಾಗಿ ಕಟ್ಟಿದೆ. ಇವತ್ತು ಯೇಸುವನ್ನು ನಂಬಿ ನೀರಿನ ಮುಳುಗಿ ನಾವು ತಗೊಂಡ ದಿನದಿಂದ ಪ್ರೇರೆ ನಾವು ಹೊಸ ಸಸ್ಯಗಳಾಗಿದ್ದೇವೆ ಎಂಬ ದೇವರ ವಾಕ್ಯ ಹೇಳ್ತದೆ. ಹೊಸ ಸಸ್ಯಗಳಾಗಿಕೊಂಡು ನೀವು ಪ್ರತಿದಿನ ನಿಮ್ಮ ಜೀವಿತವನ್ನು ಪ್ರೇರೆ ದೇವರ ಸನ್ನಿಧಿಯಲ್ಲಿ ಬಂದು ನೀವು ನಿಮ್ಮ ಜೀವಿತ ಪರೀಕ್ಷಿಸುವರಾಗಬೇಕು. ಇಲ್ಲದ್ದೇನೆ ಆಗ್ತದೆ, ಒಂದೊಂದು ಪಾಪಗಳು ಪ್ರೇರೆ ಅದು ನೀವು ಮಾಡಿದನ್ನು ನೀವು ಒಪ್ಪಿಕೊಳ್ಳದಿದ್ದರೆ ಅದು ಅಲ್ಲಿ ಜಮಾವಾಗುತ್ತದೆ. ಸೈತಾನ ಕೈಯಲ್ಲಿ ಒಂದು ಪುಸ್ತಕ ಉಂಟು, ಅದು ದೂರುಗಾರನು ಆತನಲ್ಲಿ ದೂರು ಹೇಳುವ ಪುಸ್ತಕ ಮಾಡಿ ಕೈ ಉಂಟು ಪ್ರೇರೆ. ಆತನ ಕೆಲಸ ಒಂದೇ, ದೇವರ ಮಗಳು ಪಾಪ ಮಾಡಿದ ಕೂಡಲೇ ಆತನ ಪುಸ್ತಕ ಬರೆದಿಟ್ಕೊಳ್ಳುತ್ತಾನೆ. ನೀವು ಪಾಪ ಅರಿಕೆ ಮಾಡಿದ್ರೆ ರಕ್ತ ತೊಳೆದು ಬಿಡ್ತದೆ, ಅರಿಕೆ ಮಾಡಿದ್ರೆ ಅದು ಅಲ್ಲಿ ಇರ್ತದೆ. ಅದು 20 ಗಂಟೆ ಹೋಗಿ ಪರಲೋಕ ಹೈಕೋರ್ಟ್ನಲ್ಲಿ ಹೋಗಿ ಅವನು ದೂರು ಹೇಳ್ತಾ ಇರ್ತಾನೆ. ಕೂಡಲೇ ದೇವರು ಅದಕ್ಕೆ ಅನುಮತಿ ಕೊಡುವುದಿಲ್ಲ, ತುಂಬ ಟೈಮ್ ಅದನ್ನು ನಿಮಗೆ ಸಮಯ ಕೊಡ್ತಾನೆ ಪಾಪ ಒಪ್ಪಿಕೊಳ್ಳಿ ಅರಿಕೆ ಮಾಡಲಿಕ್ಕೆ. ಅದಕ್ಕೆ ದೇವರಾತ್ಮನು ಸಭೆಯಲ್ಲಿ ಮಾತಾಡ್ತಾನೆ, ಪ್ರವಾದನೆ ಮುಖಾಂತರ ಮಾತಾಡ್ತಾನೆ, ಟಿ ಮತದ ಮುಖಾಂತರ, ವಾಕ್ಯದ ನೀವು ಅದಕ್ಕೆ ಲಕ್ಷ್ಯ ಕೊಡದಿದ್ದರೆ ಆತ ದೂರ ಹೇಳ್ತಾ ಇರ್ತಾನೆ. ಭೂಮಿ ಮತ್ತು ಆಕಾಶವು ನಿಮ್ಮ ಪಾಪಗಳ ಬಗ್ಗೆ ದೂರ ಹೇಳುವಾಗ ಒಂದಿನ ಆತನ ಡಿಮಾಂಡ್ ಮಾಡ್ತಾನೆ. ಆ ಡಿಮಾಂಡ್ ಮೇರೆಗೆ ನಿಮಗೆ ಶಿಕ್ಷೆ. ಅದಕ್ಕೆ ಯೋಬನಿಗೆ ಯಾಕೆ ಕಷ್ಟಗಳು ಬಂದ ಕಾರಣ ಅಂದರೆ ಯೋಬನ ಜೀವಿತದಲ್ಲಿ ತಾನೇ ನೀತಿವಂತನು, ತನ್ನಲ್ಲೇ ಪಾಪದಿಂದ ಅಹಂಕಾರ ಇತ್ತು ಪ್ರೇರೆ. ಮತ್ತು ಯೋಬನ ದೇವರು ಮಾತನ್ನು ಕನಸು, ಅವನು ಆ ಕನಸನ್ನು ಆ ಮಾತಿಗೆ ಅವನು ವಿಧೇಯನಾಗಿಲ್ಲ. ಅದಕ್ಕೋಸ್ಕರವಾಗಿ ಅವನಿಗೆ ಆ ಕಷ್ಟಗಳು ಬಂತು. ಮತ್ತು ಲಾಸ್ಟ್ ಅದನ್ನು ನಾವು ಸಹಿಸಬೇಕಾಯಿತು. ಪಶ್ಚಾತ್ತಾಪಟ್ಟ ನಂತರ ಅವನು ಬಿಡುಗಡೆ ಆಯಿತು. ಆಗ ರೀತಿ ನಿಮಗೆ ಆರ್ಥಿಕ ಕಷ್ಟಗಳು ಹೋಗಬಾರದು. ನಿಮಗೆ ಸುಖ ಬೇಕಾ,
ಪ್ರಾರ್ಥನೆ ಹಾಗಾದರೆ ಪ್ರತಿದಿನ ಈ ರೀತಿ ಪರೀಕ್ಷೆ ಮಾಡಿಕೊಳ್ಳಿರಿ. ಯಾಕಂದರೆ ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ದೇವರು ನೀತಿವಂತ ನಂಬಿಕೆ ಆಗೋದ್ರಿಂದ ನಿಮ್ಮ ಪಾಪವನ್ನು ಪರಿಹರಿಸ್ತಾನೆ. ಅದು ನಿಮ್ಮಲ್ಲಿ ಪಾಪವಿಲ್ಲದಿದ್ದರೆ ನಿಮ್ಮನ್ನೇ ಮೋಸಪಡಿಸ್ಕೊಳ್ತೀವಿ. ಸತ್ಯ ನಿಮ್ಮಲಿಲ್ಲ ಎಂಬುದಾಗಿ 1 ಯೋನ 1:8 ಬರೆಯಲ್ಪಟ್ಟಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ. ಕೀರ್ತನೆ 19 ಅದೇ 12 ಮತ್ತು 13 ವಾಕ್ಯ. ಸಾಮ್ 19 verse 12 and 13. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಅದಲ್ಲದೆ ಬೇಕೆಂದು ಪಾಪ ಮಾಡಿದಂತೆ ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನ ಆಳದಿರಲಿ, ಆಗ ನನ್ನ ತಪ್ಪಿಲ್ಲದವನಿಗೆ ಮಾದ್ರೋಹಕ್ಕೆ ಒಳಗಾಗುವುದಿಲ್ಲ. ದಾವೀದನು ಹೇಳ್ತಾನೆ, ನನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವ ಯಾವನು? ಕೆಲವು ಪಾಪಗಳು ನಾವು ಮಾಡ್ತೇವೆ, ನಮಗೆ ಗೊತ್ತಿರುವುದಿಲ್ಲ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ದೇವಸ್ಥಾನ ಬರುವಾಗ ದೇವ ನನ್ನ ಪರೀಕ್ಷಿಸು, ಅಂದರೆ ಶೋಧಿಸು ನನ್ನ ಪಾಪ. ಆಗ ದೇವರು ಮಾತನಾಡ್ತಾನೆ, ನಾನೇ ನೀತಿವಂತ. ಹೌದು, ಯೇಸು ಕ್ರಿಸ್ತನ ನಂಬಿಕೆ ನಾವು ನೀತಿವಂತರಾಗಿದೆ, 100% ನಾವು ಪರಿಶುದ್ಧರಾಗಿದ್ದೇವೆ. ಅದೇ ಅಹಂಕಾರದಲ್ಲಿ ದೇವಸ್ಥಾನ ಬರಬಾರ್ದು. ದೇವಸ್ಥಾನ ಬರೋಣ ಚಿಕ್ಕ ಮಕ್ಕಳಂತೆ ತಗ್ಗಿಸ್ಕೊಂಡು, ದೇವ ಇನ್ನೂ ನನ್ನ ಪರೀಕ್ಷಿಸದೇವ ಇನ್ನೊಂದು. ಆಗ ದೇವರ ಆತ್ಮನು ನಮ್ಮಲ್ಲಿ ಸಣ್ಣ ಸಣ್ಣ ಆಗ್ಬೋದು ಆಲೋಚನೆಯಲ್ಲಿ ಸಣ್ಣ ಪಾಪಗಳು ತೋರಿಸಿಕೊಡು. ಪಶ್ಚಾತ್ತಾಪ ಪಡುತ್ತೀರೋ ನೀವು ಸುಂಕದವರಾಗಿದ್ದೀರಿ. ನೋಡ್ತೀವಿ ಯೇಸು ಕ್ರಿಸ್ತನು ಹೊಸ ಉಂಡಕಲ್ಲಿ ಲೂಕನ ಪ್ರಸವಾರ್ತೆ 18ನೇ ಅಧ್ಯಾಯದಲ್ಲಿ 9-14 ವಾಕ್ಯದಲ್ಲಿ ಒಂದು ಸಾಮಿನ ಹೇಳಿದ್ದಾನೆ. ಒಬ್ಬ ಪರಿಸಯನು ಸುಂಕದಿಬ್ಬರು ಪ್ರಾರ್ಥನೆ ಬರ್ತಾರೆ. ಪರಿಸಯನು ಏನು ಹೇಳ್ತಾನೆ? ಅವನು ಮಾಡಿದ್ದು ದಶಮಾಂಶ ಕೊಟ್ಟನು, ಕಾಣೆ ಕೊಟ್ಟನು, ಎಲ್ಲ ಅವನು ಒಳ್ಳೆಯದು ಮಾಡ. ಅದೇ ಅವನು ತಾನೇ ನೀತಿವಂತ ಎಂಬ ಅಹಂಕಾರದಲ್ಲಿ ಬಂದವನು. ಮತ್ತು ಆ ಸುಂಕದ ಪಾಪ ನೋಡಿ ಅವನಿಗೆ ತಾನು ಉತ್ತಮ ಅದು ಸುಂಕದನ್ನೇ ಮಾಡಿದನು. ಅದು ಅಹಂಕಾರ ಬಲ ತಗ್ಗಿಸ್ಕೊಂಡು ದೇವ ನನ್ನ ಪರೀಕ್ಷಿಸು. ಆಗ ಅವನಿಗೆ ಪಶ್ಚಾತ್ತಾಪ ಪಡುವ ಸಂಗತಿ ಅವನು ಬಂದಾಗ ಅವನು ಪಾಪನ ಕರುಣಿಸು. ಇಸ್ಕೊಸ್ತೇನೆ ಹೇಳ್ತಾನೆ, ಅವನ ಪ್ರಾರ್ಥನೆ ಕೇಳಿದನು. ಅವನು ಈ ಅಹಂಕಾರಿ ಅವನು ಮಾಡಿದ ಒಳ್ಳೆ ಕ್ರಿಯೆ, ಅವನು ತಪ್ಪು ಮಾಡ, ಅವನು ದಶಮ ಕೊಟ್ಟ. ಆದರೆ ಏನಾಯಿತು, ಅವನು ತನ್ನ ಪಾಪವನ್ನು ನೋಡಿ ತಾನು ಆದರೆ ಅವನನ್ನು ದೇವರು ಕುಗ್ಗಿಸಿದನು. ಈ ಸುಂಕದವನು ದೇವರು ಹೆಚ್ಚಿಸಿದನು. ಅದರ್ಥ ಯಾವಾಗ ನಾವು ಬರುವಾಗ ಇಸ್ಕೊಂಡು ನಾವು ನಂಬಿಕೆ ಇಟ್ಟಿದ್ದೇವೆ, ಅದರ ನಾವು ನೀತಿವಂತರಾಗದೆ ಧೈರ್ಯದಿಂದ ದೇವಸ್ಥಾನ ಬರಬೇಕು. ಅದೇ ಬರುವಾಗ ನಾವು ಅಹಂಕಾರಿಯಾಗಿ ಬರದೆ ದೇವನನ್ನು ಪರೀಕ್ಷಿಸು, ಮರೆಯಾಗಿ ಕೊಂಡು ನಾನು ಪಾಪ ಮಾಡಿ. ಆಗ ದೇವರ ಆತ್ಮನು ನಮಗೆ ಮಾತನಾಡ. ಹಾಗೆ ಸಣ್ಣ ಸಣ್ಣ ಪಾಪಗಳು. ಯಾಕಂದರೆ ಪರಮಗೀತ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, ಸಾಂಗ್ ಆಫ್ ಸೊಲೊಮನ್ ಚಾಪ್ಟರ್ 2 verse 15 ಹೀಗೆ ಬರ್ತದೆ. ಸಣ್ಣ ಸಣ್ಣ ಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವುಗಳು. ಸಣ್ಣ ಸಣ್ಣ ಮರಿಗಳು ಹಿಡಿಯಿರಿ. ಮರಿ ಸಣ್ಣ ಸಣ್ಣ ಪಾಪಗಳೇ ಅದು ದೊಡ್ಡದಾಗಿ ಆಗ್ತವೆ. ಅದಕ್ಕೋಸ್ಕರ ಅಲ್ಲಿ ಸಣ್ಣ ಸಣ್ಣ ಪಾಪಗಳನ್ನು ಹಿಡಿದು ಅದನ್ನು ನಾಶ ಮಾಡಿದ್ರೆ ನಿಮ್ಮ ಆತ್ಮಿಕ ತೋಟವು ಅದು ಹಾಳಾಗಿದೆ, ಅದು ಪವಿತ್ರ ಫಲ ಕೊಡುತ್ತದೆ. ಅದಕ್ಕೋಸ್ಕರ ಇವತ್ತು ದೊಡ್ಡ ಪಾಪ ಸಣ್ಣ ಪಾಪ ದೇವರ ವಾಕ್ಯದಿಲ್ಲ. ದೇವರ ಪಾಪ ಅಂದರೆ ದೇವರ ಆಜ್ಞೆ ಅವಿಧೇಯರಾಗುವುದು. ಅದಕ್ಕೋಸ್ಕರ ದಿನಾಲೂ ವಾಕ್ಯ ಓದುವ ಅಭ್ಯಾಸ ಮಾಡಿರಿ, ವಾಕ್ಯ ಧ್ಯಾನ ಮಾಡೋ ಅಭ್ಯಾಸ ಮಾಡಿರಿ, ಪಾಪದ ಪಶ್ಚಾತ್ತಾಪ ಪಡಿರಿ, ಪ್ರಾರ್ಥನೆ. ಈ ರೀತಿ ನಿಮ್ಮ ಜೀವನ ಕಾಪಾಡಿಕೊಂಡರೆ ಮಾತ್ರವೇ ನೀವು ಆಶೀರ್ವಾದ ಶುಭವು ಹೊಂದುತ್ತೀರಿ. ಯೇಸು ಕ್ರಿಸ್ತನ ಆ ರಪ್ಚರ್ನ ಪಾಲುರಾಗುತ್ತೀರಿ. ನಿಮಗೆ ದೇವರು ಪರಿಪೂರ್ಣ ಸೈತನ ಕೈಯಿಂದ ನಮ್ಮನ್ನು ಕಾಪಾಡುವನು ಆಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿರುವ ರಹಸ್ಯ ಪಾಪಗಳನ್ನು ಸಹ ನೋಡುವನಾಗಿದ್ದಾನೆ. ಮತ್ತೇನು ಬರೆಸುತ್ತೆ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಮಾಥ್ಯೂ ಚಾಪ್ಟರ್ 5 verse 8. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರು ನೋಡುವರು. ಯೇಸು ಕ್ರಿಸ್ತನೇ ನಿರ್ಮಲ ಚಿತ್ತರು ಧನ್ಯರು. ಹಾಗಾದರೆ ಯೇಸು ಕ್ರಿಸ್ತನೇ ಧನ್ಯತೆ ಎಲ್ಲ ಆಶೆ ಹೊಂದಿಕೊಳ್ಳಬೇಕಾದ್ರೆ ನಿಮ್ಮ ಚಿತ್ತ ಅಂದರೆ ನಿಮ್ಮ ಮನಸ್ಸು ನಿರ್ಮಲವಾಗಿರುವುದರೆ ನೀವು. ಹಾಗಾದರೆ ನಿರ್ಮಲ ಚಿತ್ತ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ನಡತೆ, ನಿಮ್ಮ ಆಲೋಚನೆ ಪರಿಶುದ್ಧರಾಗಿರ್ತೀರೋ ನೀವು ಧನ್ಯರಾಗುತ್ತೀರಿ. ಅವರು ಅವರಿಗೆ ದೇವರ ಪ್ರಸನ್ನತೆ, ದೇವರ ಆತ್ಮ ಅಭಿಷೇಕ ಹೊಂದುತ್ತದೆ ಎಂಬುದೇ ಅದು ಅರ್ಥವಾಗಿದೆ. ಮತ್ತೇನು ಬರೆಸುತ್ತೆ 12ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ, ಮಾಥ್ಯೂ ಚಾಪ್ಟರ್ 12 verse 25. ಆತನು ಅವರ ಆಲೋಚನೆಯನ್ನು ತಿಳ್ಕೊಂಡು ಅವರಿಗೆ ಹೇಳಿದೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆ ನಿಲ್ಲದು. ಯೇಸು ಕ್ರಿಸ್ತನು ಆ ಪರಿಸರ ಶಾಸ್ತ್ರಿಗಳು ಯೇಸು ಮಾಡಿದ ಕೆಟ್ಟ ಆಲೋಚನೆ ಗಮನಿಸಾಗಿದೆ. ಇವತ್ತು ಯೇಸು ಕ್ರಿಸ್ತನು ನಮ್ಮ ಆಲೋಚನೆ ಗಮನ, ಆಲೋಚನೆಯಲ್ಲೇ ಪಾಪ ಮಾಡದಂತೆ ಸಹ ನಾವು ದೇವರ ಥರ ಪ್ರಾರ್ಥನೆ ಮಾಡಬೇದೇವ. ನನಗೆ ಆಲೋಚನೆಯಲ್ಲಿ ಬಾಯಿ ಮಾತಿನಲ್ಲಿ ಪಾಪ ಮಾಡೋದನ್ನು ಕಾಪಾಡೋದನ್ನು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ದೇವರ ವಾಕ್ಯನೂ ಅತಿ ಹೆಚ್ಚಾಗಿ ಓದುವರಾಗಬೇಕು.
ವಾಕ್ಯ ಧ್ಯಾನ ಮಾಡಿ, ಆಗ ವಾಕ್ಯ ಅಂತದೆ ನಮ್ಮಲ್ಲಿ ನಾವು ಆಲೋಚನೆ ಪಾಪ ಮಾಡದಂತೆ, ಮಾತಿನಲ್ಲಿ ಪಾಪ ನಮ್ಮನ್ನು ಕಾಪಾಡದೆ, ಮಾಡಿದ ಕೂಡಲೇ ಬಂದರೆ ಪಶ್ಚಾತ್ತಾಪಡುವವರಾಗೆ ಈ ರೀತಿ ನಿಮ್ಮ ಗುಪ್ತ ಪಾಪಗಳು ಯೇಸು ಕ್ರಿಸ್ತನು ಗಮನಿಸುವವನಾಗಿದ್ದಾನೆ. ಅದಕ್ಕೂ ಸಹ ನಾವು ದೇವಸ್ಥಾನ ಬರುವಾಗ ಅಹಂಕಾರಿಯಾಗಿ ಬರದೆ ದೇವನನ್ನು ಪರೀಕ್ಷಿಸು ಎಂದು ನಾವು ಕೇಳಿಕೊಂಡು ಪಶ್ಚಾತ್ತಾಪ ಬರುವುದೇ ಅಂಥ ಹೃದಯ ಅಂತ ಪದದೊಂದಿಗೂ ತಿರಸ್ಕರಿಸಿದ ದಾವಿದಂತಲೇ ಕೀರ್ತನೆ 51:15 ಕುಗ್ಗಿದ ಮನಸ್ಸೇ ನಿನಗೆ ಇಷ್ಟಪಡ್ತೀಯ, ಪಶ್ಚಾತ್ತಾಪದ ಮನಸ್ಸಿಂದ ಹಾಗೆ ದಿನಾಲು ಕುಗ್ಗಿಸ್ಕೊಂಡು ಪಶ್ಚಾತ್ತಾಪದಿಂದ ಬರುವುದಕ್ಕೆ ಕಲಿತುಕೊಳ್ಳುವವರು ಆಗಬೇಕು ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ. 2 ತಿಮೋತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, 2 ತಿಮೋತಿ ಚಾಪ್ಟರ್ 2:19. ಆದರೂ ದೇವರ ಸ್ಥಿರವಾದ ಅಸ್ಥಿಯವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂದು ಲಿಪಿ ಉಂಟು. ಅಪೊಸ್ತಲ ಪೌಲನು ಆ ಪರಲೋಕ ದರ್ಶನವನ್ನು ಅವನು ಕಂಡನು. ಅವನೇ ಪರಲೋಕದಲ್ಲಿ ಈ ಲಿಪಿ ಉಂಟು ಎಂದರೆ ಯಾರು ಯೇಸು ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುತ್ತಾನೆ ಬಾಯಿಂದ ಕರ್ತನ ಓಡಿ ಹೇಳಿಕೊಳ್ಳು ಅವರೆಲ್ಲರೂ ದುರ್ಮಾರ್ಗವನ್ನು ಬಿಟ್ಟು ಬಿಡಬೇಕೆಂದು ಲಿಪಿ ಉಂಟು. ಹಾಗಾದರೆ ನಿಮಗೆ ಆಶೀರ್ವಾದ ಬೇಕಾ ಪ್ರೇರೆ? ನೀವು ಖಾಲಿ ನಂಬಿಕೆ ಇಟ್ಟರೆ ಸಾಕಾಗುವುದಿಲ್ಲ. ದುರ್ಮಾರ್ಗತನು ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಲೇಬೇಕೆಂಬ ಲಿಪಿ ಉಂಟು ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲನು ದೇವರ ಆತ್ಮನವನ್ನು ಕೊಟ್ಟ ದರ್ಶನದ ಮುಖಾಂತರ ಆ ಪರಲೋಕದಲ್ಲಿ ಅಲ್ಲಿರೋ ಅಸ್ಥಿವಾರವನ್ನು ನೋಡಿಕೊಂಡು ಹೇಳ್ತಾನೆ, ಅಲ್ಲಿ ಲಿಪಿ ಉಂಟು. ಯಾರು ಯೇಸು ನಮ್ಮನ್ನು ಹೇಳಿಕೊಳ್ಳುತ್ತಾರೋ ಅವರು ದುರ್ಮಾರ್ಗವನ್ನು ಬಿಟ್ಟು ಬಿಡುವ ಲಿಪಿ ಉಂಟು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಇಲ್ಲಿ 3ನೇ ಸಂಗತಿ ನಾವು ನೋಡ್ತೇವೆ, ನಾವು ದಿನಾಲೂ ನಮ್ಮ ಹೃದಯವನ್ನು ದೇವರ ವಾಕ್ಯದ ಮುಖಾಂತರ ಪರೀಕ್ಷಿಸುವವರು ಆಗಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ, ಎಫೆಸಸ್ 4:22-24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು, ಅದು ಮೋಸಕರವಾದ ದುರಾಸನೆ ಕೆಟ್ಟು ಹೋಗುವಂಥದ್ದು. ಯೇಸು ಕ್ರಿಸ್ತನ ಉಪದೇಶ ಏನಿರ್ತದೆ, ಬರೀ ಯೇಸು ನಂಬಿಕೆ ಇಟ್ಟರೆ ಮಾತ್ರ ಸಾಕುವುದಾ? ನಂಬಿಕೆ ಇಡಬೇಕು, ನೀಲಿ ಮುಳುಗಿ ಕರ್ತನ ಸಭೆಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು. ಅದರೊಟ್ಟಿಗೆ ಯೇಸು ಕ್ರಿಸ್ತನೇ ನೀವು ನಿಮ್ಮ ಇಂದಿನ ನಡತೆ ಅನುಸರಿಸಿ ಪೂರ್ವ ಸ್ವಭಾವವನ್ನು ತೆಗೆದು ಹಾಕು. ದಿನಾಳು ಪ್ರೇರೆ ನೆನಪಿಟ್ಟುಕೊಳ್ಳ್ರಿ, ದಿನಾಲು ದೇವರ ವಾಕ್ಯನ ಓದಬೇಕು, ಧ್ಯಾನ ಮಾಡಿ ನೀವೇ ಏನು ಮಾಡಬೇಕು, ಅಪ್ಪನ ತೆಗೆದು ಬಿಡಲೇಬೇಕು. ಯಾಕಂದರೆ ಅದು ಮೋಸ ದೋಷ ಕೆಟ್ಟು ಹೋಗೋದು. ಅದಕ್ಕೆ 23 ಆಗ್ತದೆ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸಂಬಂಧ ದಿನಾಲು ಪ್ರಿಯ. ಅದಕ್ಕೆ ಬೈಬಲ್ ಯಾಕೋದೇ, ಇದು ಬೈಬಲ್ ಎಷ್ಟು ನಾವು ವಾಕ್ಯ ಓದುತ್ತೀರೋ, ಹೊಸ ಉಣ್ಬಿಡಕ್ಕೆ ಎಷ್ಟು ಧ್ಯಾನ ಮಾಡ್ತೀರೋ ಅಷ್ಟು ನಿಮ್ಮ ಪೂರ್ವ ಸ್ವಭಾವ ತೋರಿಸಿಕೊಡ್ತದೆ. ನೀವು ಆಗ ಏನು ಮಾಡಬೇಕು, ಬೈಬಲ್ ಮುಚ್ಚೋಕ್ಕಿಂತ ಮೊದಲು ಆ ವಾಕ್ಯ ಧ್ಯಾನ ಮಾಡಿ ನಿಮ್ಮಲ್ಲಿ ಪೂರ್ವ ಸ್ವಭಾವ ನೀವು ತೆಗೆದು ಹಾಕಿಕೊಂಡು ಆವಾಗಲೇ ತೀರ್ಮಾನ ಮಾಡಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು. ಎಷ್ಟು ವಾಕ್ಯ ವಿಧೇಯರಾಗಿದೆ ಅಷ್ಟು ಏನಾದರೆ ನೂತನ ಸ್ವಭಾವವನ್ನು ವಿಧೇಯತೆಯಲ್ಲಿ ಧರಿಸಿಕೊಳ್ಳುತ್ತೀರಿ. ಇದು ಬೇಕು ಯೇಸು ಕ್ರಿಸ್ತ, ಇದು ದೇವರು ಪ್ರತಿಯೊಬ್ಬರಲ್ಲಿ ಬಯಸುತ್ತಾನೆ ಪ್ರೇರೆ. 24 ವಾಕ್ಯದಲ್ಲಿ ಆ ಸ್ವಭಾವ ಅಂದರೆ ಯಾವ ಸ್ವಭಾವ ಅಂದರೆ ಯಾವ ದೇವರ ವಾಕ್ಯ ವಿಧೇಯರಾಗಿದೆ. ಈ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯನ ಗುಣವಾದ ನೀತಿ ಉಳ್ಳದಾಗೂ ದೇವರು ನಿರ್ಮಿಸಲ್ಪಟ್ಟಿದೆ. ದೇವರ ಭಯ, ನೀತಿವಂತರಾಗಿ ನಮ್ಮ ನಿರ್ಮಿಸುವುದು ಯಾವುದಂದರೆ, ಯಾವಾಗ ನೀವು ದೇವರ ಓದುತ್ತೀರೋ, ವಾಕ್ಯ ಧ್ಯಾನ ಮಾಡುತ್ತೀರೋ, ಧ್ಯಾನ ಮಾಡಿ ನಿಮ್ಮಲ್ಲಿ ಪಾಪ ಸ್ವಭಾವವನ್ನು ನೀವು ತೆಗೆದು ಹಾಕಿ ವಾಕ್ಯ ವಿಧೇಯರಾಗುತ್ತೆ. ಅದಂತ ನಿಮ್ಮಲ್ಲಿ ದೇವರ ಭಯ, ನೀತಿವಂತರ ನಾನು ಪರಿಶುದ್ಧ ಮಾಡ್ತೇನೆ. ಆಗ ನಿಮಗೆ ದೇವರು ವಾಗ್ದಾನ ಆಶೀರ್ವಾದ, ಆತನ ಪ್ರಸನ್ನತೆ, ನಿಮ್ಮ ಪ್ರಾರ್ಥುತ್ತರವು ಎಲ್ಲವನ್ನು ಹೊಂದಿಕೊಳ್ಳುತ್ತೀರಿ. ಸೈತನ ಮುಂದೆ ನೀವು ನೀತಿ ಎಂಬ ಹೊಸ ಕೋರಿಸಿ ಸೈತ ಅಟ್ಯಾಕ್ ಮಾಡಲಿಕ್ಕೆ ಆಗದಾಗಿ ದೇವರು ಎಲ್ಲ ಆಯುಧ ಧರಿಸಿಕೊಂಡು ಯುದ್ಧ ಮಾಡಿದ ನಿಮಗೆ ಸಾಧ್ಯವಾಗ್ತದೆ. ಅದು ಮಾಡದಿದ್ದೇನೆ ಆಗ್ತದೆ, ನೀವು ನಂಬಿಕೆ ಇಟ್ಟಿದ್ದೀರಿ, ಅದು ಪೂರ್ವ ಸ್ವಭಾವದಲ್ಲಿ ಕಂಟಿನ್ಯೂ ನಾವು ನಡೆಯುವರಲ್ಲ, ಹೊಸಬರ ನಡೆಯಬೇಕು. ಅದಕ್ಕೆ ವಾಕ್ಯ ಓದುವುದು, ವಿಧೇಯತೆ ವೆರಿ ಇಂಪಾರ್ಟೆಂಟ್ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ವಾಕ್ಯ ಓದಿದ್ದರೆ ಪಶ್ಚಾತ್ತಾಪ ಬರೋದಿಲ್ಲ. ವಾಕ್ಯ ಓದಿದರೆ ಮಾತ್ರವೇ ನಮ್ಮ ಸ್ವಭಾವವನ್ನು ವಾಕ್ಯದಲ್ಲಿ ಗುರುತಿಸಿಕೊಳ್ಳಾಗದೆ ಮತ್ತು ನಾವು ಏನು ಮಾಡಿ ಓದಿಕೊಂಡು ಆ ಸ್ವಭಾವವನ್ನು ಬಿಡಬೇಕು. ಮತ್ತು ವಿಧೇಯರಾದರೆ ಮಾತ್ರವೇ ದಿನದಲ್ಲೂ ನೂತನ ವ್ಯಕ್ತಿಗಳಾಗಿ ಕಾಣಲ್ಪಡುತ್ತದೆ ಎಂಬುದೇ ಅಪೊಸ್ತಲ ಪೌಲನು ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, Hebrews 4:12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದುದು, ಕಾರ್ಯ ಸಾಧಕವಾದುದು, ಯಾವ ಇಬ್ಬಾಯಿಕತ್ತಿಗಿಂತಲೂ ಹದವಾದುದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ದೇವರ ವಾಕ್ಯವು ಜೀವ ಉಂಟು. ಈ ಜೀವ ವಾಕ್ಯ ಕಾರ್ಯವಾಗಬೇಕಾದರೆ ವಾಕ್ಯ ಬರೀ ಓದುವುದಲ್ಲ, ಧ್ಯಾನ ಮಾಡಿದರೆ ಮಾತ್ರ ಈ ವಾಕ್ಯ ಇರ್ತದೆ, ನಿಮಗೆ ಜೀವವಾಗ್ತದೆ. ಈ ವಾಕ್ಯ ಎಷ್ಟು ಧ್ಯಾನ ಅಷ್ಟು ವಾಕ್ಯ ಏನಿದೆ ನಿಮ್ಮ ಮನಸ್ಸಿನ ಒಳಗೆ ತೂರಿ ಹೋಗ್ತದೆ.
ನಿಮ್ಮ ಹೃದಯವನ್ನು ವೀಕ್ಷಿಸುತ್ತದೆ, ಆವಾಗ ಮಾತ್ರ ನಿಮ್ಮ ಸ್ಕ್ಯಾನ್ ಅಂದರೆ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್, ಎಕ್ಸ್ರೇ, ಆ ರೀತಿ ನಿಮ್ಮ ಎಕ್ಸ್ರೇ ನಿಮಗೆ ತೋರಿಸಿದೆ. ಆಗ ನಿಮ್ಮಲ್ಲಿ ಎಲ್ಲಿಯಾದರೂ ರೋಗ ಇದೆ, ಆತ್ಮಿಕ ರೋಗ ಇದ್ದರೆ, ಪಾಪ ಇದೆ, ಅದು ವಾಕ್ಯ ಕರೆಕ್ಟಾಗಿ ತೋರಿಸಿಕೊಡುತ್ತೆ. ಆಗ ಏನು ಮಾಡಬೇಕು ನೀವು? ಹೌದು ದೇವಾ, ಈ ಒಂದು ಭಾಗದಲ್ಲಿ ಸಣ್ಣ ಪಾಪವನ್ನು ಬಚ್ಚಿಟ್ಟಿದ್ದೇನೆ ದೇವಾ, ನಾನು ಒಪ್ಪಿಕೊಳ್ಳುತ್ತೇನೆ, ನಾನು ಶ್ರಮಿಸು, ಈ ಪಾಪವನ್ನು ನಾನು ತಿಳಿದು ಆವಾಗ ಮಾತ್ರ ಆ ಸಣ್ಣ ಸಣ್ಣ ಗೂಡು ಕಟ್ಟಿಟ್ಟ ಸಣ್ಣ ಸಣ್ಣ ನರಿಮರು ಪ್ರಲಾಪಗಳಿರ್ತದೆ ಪ್ರಾಮುಖ್ಯತೆಯಲ್ಲಿ ತೋಟನ ಆಲ್ ಮಾಡಿ ಸಣ್ಣ ಸಣ್ಣ ನರಿಮರು, ಸಣ್ಣ ಸಣ್ಣ ಪಾಪಗಳು, ಅಡಕೆಯ ಸಣ್ಣ ಸಣ್ಣ ಪಾಪಗಳು ಈ ವಾಕ್ಯ ಧ್ಯಾನ ಮಾಡಿದರೆ ಮಾತ್ರವೇ ಅದು ಮನಸ್ಸಿನ ಒಳಗೆ ಹೋಗಿಕೊಂಡು ನಮ್ಮನ್ನು ನಾವೇನು ತೋರಿಸಿಕೊಡುತ್ತದೆ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡುವುದು ನಿಮ್ಮ ಕೆಲಸವಲ್ಲ. ನಿಮ್ಮನ್ನು ತೀರ್ಪು ಮಾಡಬೇಕಾದ್ರೆ ವಾಕ್ಯ ಧ್ಯಾನ ಮಾಡುವುದು ಇಂಪಾರ್ಟೆಂಟ್. ವಾಕ್ಯ ಧ್ಯಾನ ಮಾಡುವುದಾದರೆ ವಾಕ್ಯ ನಮ್ಮನ್ನು ಶೋಧಿಸ್ತದೆ. ನಮ್ಮಲ್ಲಿ ಅಡುಗೆ ಸಣ್ಣ ಸಣ್ಣ ಗುಪ್ತ ಪಾಪಗಳು ತೋರಿಸಿಕೊಳ್ಳುವಾಗ ನಾವು ಒಪ್ಪಿಕೊಂಡರೆ, ಅರಿಕೆ ಮಾಡಿದ್ರೆ ಈ ವಾಕ್ಯ ನಮ್ಮನ್ನು ನೀತಿವಂತನೆ ಮಾಡ್ತದೆ, ಯೇಸು ರಕ್ತವನ್ನು ತೊಳೆಸುತ್ತಿರ್ತದೆ. ಆಗ ಪ್ರೇರೆ ಆಶೀರ್ವಾದವು, ಕೃಪೆಯು, ದಯವು ಬರ್ತದೆ. ಯಾವ ಕಷ್ಟ ನಿಮ್ಗೆ ಬರೋ ದೇವರು ಶುಭವು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಸಹಿತ ಮ್ಯಾಟ ಮಾಡಲಿಕ್ಕೆ ಆಗುವುದಿಲ್ಲ. ಇದನ್ನು ಮಾಡಿದ ಸೋತು ಹೋಗುವುದಾದರೆ 4 ಸಂಗತಿ ನಾವು ನೋಡ್ತೇವೆ. ನಾವು ನಮ್ಮ ಜೀವಿತನ ಪರೀಕ್ಷಿಸದಿದ್ದರೆ ದೇವರು ನಮ್ಮನ್ನು ಕಷ್ಟಗಳ ಮೂಲಕ ಶುದ್ಧೀಕರಿಸುತ್ತಾನೆ. ನಾವು ನೋಡ್ತೇವೆ 1ನೇ ಕೊರಿಂಥದವರೆಗೆ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 28ರಿಂದ 32ನೇ ವಾಕ್ಯ ತನಕ. ಫಸ್ಟ್ ಕೊರಿಂಥಿಯನ್ ಚಾಪ್ಟರ್ 11 ವರ್ಸ್ 28 to 32 ವರ್ಸ್. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವನ್ನು ವಿವೇಚಿಸದೆ ತಿಂದು ಕುಡಿಯೋನು, ಹಾಗೆ ತಿಂದು ಕುಡಿಯುವುದರಿಂದ ತೀರ್ಪುಗಳಾಗುವನು. ಅಪೊಸ್ತಲನು ಹೇಳ್ತಾನೆ, ಪ್ರತಿ ಆದಿತ್ಯವಾರ ಪ್ರೇರೆ ನೀವು ಸಭೆಯಾಗಿ ಸೇರಿ ಬರಬೇಕು. ಪ್ರತಿ ಆದಿತ್ಯವಾರ ನಿಮ್ಮ ಸೇವಕರು ಪ್ರೇರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದು ಆ ರೊಟ್ಟಿ ಮತ್ತು ಆ ಒಂದು ಕ್ರಮ, ಅದನ್ನು ಪಾಲುಗಾರಬೇಕು. ಆ ರೊಟ್ಟಿ ಅದರ ಪಾಲು ಅತೀ ಪ್ರಾಮುಖ್ಯವಾಗಿದೆ. ಅದೇ ಪಾಲುಗಾರವಾಗ ಯೇಸು ಕ್ರಿಸ್ತ ನಿಮಗೋಸ್ಕರ ಮಾಡಿದ ಆ ಬಲಿದಾನವನ್ನು ನೆನಪಿತ್ತಿರ್ತೀರಿ ಪ್ರೇರೆ. ಅಲ್ಲಿ ಅಪೊಸ್ತಲನೇ ನಿಮ್ಮನ್ನು ನೀವೇ ನೀವು ಪರೀಕ್ಷಿಸಿಕೊಳ್ಳುವುದಾದರೆ ಆ ರೊಟ್ಟಿ ಅದರ ಪಾಲುಗಾರರಾಗುವವರೆಗೆ ಪ್ರೇರೆ ನಾವು ನೋಡ್ತೇವೆ. ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 20ರಿಂದ 20ನೇ ವಾಕ್ಯದಲ್ಲಿ 7 ಆಶೀರ್ವಾದಗಳು ಪ್ರೇರೆ ರೊಟ್ಟಿ ಮತ್ತು ಅದರ ಪಾಲುಗಾರರವರಿಗೆ ಸಿಗುತ್ತವೆ ಪ್ರೇರೆ. ಈ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಆದರೆ ಯಾರು ವಿವೇಚಿಸುತ್ತಿಲ್ಲ ಅವ್ರನ್ನ ವಿವೇಚಿಸುವುದಿಲ್ಲ ಅಂತ ನೋಡಿ, ಸರಿ ಅರ್ಥ ಮಾಡಿಕೊಳ್ಳಿರಿ. ನನಗೆ ಸ್ಲೋ ಆಗಿ ಹೇಳ್ತೇನೆ. ರೊಟ್ಟಿ ದರ್ಶಕಲ್ಲಿ ಪಾಲುಗಾರವಾಗೋದು ಅರ್ಥ ಅಂದರೆ ನೀವು ಕರ್ತನ ಸಭೆಯಲ್ಲಿ ರೊಟ್ಟಿ ಮತ್ತು ಪಾಲುಗಾರವಾಗ ನೀವು ಎಲ್ಲರ ಸಂಗಡ ಒಂದೇ ಮನಸ್ಸು ಉಂಟು, ಎಲ್ಲರ ಸಂಗಡ ಶುದ್ಧವಾದ ರೀತಿಯಲ್ಲಿ ಒಬ್ಬರು ಪ್ರೀತಿ ಮಾಡುತ್ತಿರೋ, ಯಾರ ಬಗ್ಗೆ ಕೈಯಾದ ನೋವುಗಳು, ಕೋಪ, ಸಿಟ್ಟು ಇಟ್ಟುಕೊಂಡು ಇದರ ಪಾಲುಗಾರರಾಗುವುದರೆ ಯೇಸು ಕ್ರಿಸ್ತ ದೇಹಕ್ಕೆ ನೀವು ಪಾಪ ಮಾಡ್ತೀರಿ. ಅದಕ್ಕೆ ಅಪೊಸ್ತಲನು ನಾವು ರೊಟ್ಟಿಯಲ್ಲಿ ರೊಟ್ಟಿ ಬಣ ಪ್ರತಿಯೊಬ್ಬರಲ್ಲಿ ಐಕ್ಯತೆ, ಒಂದೇ ಶುದ್ಧ ಹೃದಯ ಇರಬೇಕು. ಯಾರ ಬಗ್ಗೆ ಯಾವತ್ತ ನೋವು ಇಟ್ಟುಕೊಳ್ಳಬಾರದು. ಅಂದರೆ ನಾವು ಯೂಸ್ಕೊಂಡು ರೊಟ್ಟಿ ಅಂದರೆ ನಾವು ಒಂದೇ ಆಗಿದೆ, ಒಂದೇ ಆ ಭಾವನೆ ತೆಗೆದುಕೊಳ್ಳುತ್ತೇವೆ. ಅದರ ಪರೀಕ್ಷೆ ಮಾಡಿದರೆ ತೀರ್ಪು ಬರ್ತದೆ. ಅದಕ್ಕೆ ಈ ಕಾರಣದಲ್ಲಿ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದೆ ಮತ್ತು ಅನೇಕರು ಸಾಯ್ತಾರೆ. ಯಾಕೆ ಇವತ್ತು ದೇವರ ಮಕ್ಕಳಿಗೆ ಜಾಸ್ತಿ ರೋಗಗಳು ಬರ್ತಕ್ಕಂದರೆ ದೇವರ ಮಕ್ಕಳಾದವರು ಇಷ್ಟು ದೊಡ್ಡೊಂದು ಭಾಗ್ಯ ಕೊಟ್ಟಿದ್ದ ದೇವರು ಪ್ರತಿದಿನ ವಾಕ್ಯ ಓದಿನೂ ಪರೀಕ್ಷೆ ಮಾಡಬೇಕು. ತಪ್ಪಿ ಹೋಗುವುದಾದರೆ ಆದಿತ್ಯವಾರ ದಿವಸ ರೊಟ್ಟಿ ಪಾಲುಗಾರರಾಗುವ ದೇವರು ಪ್ರತಿಯೊಬ್ಬರಿಗೆ ಒಂದು ಸಮಯ ಕೊಡಲ್ಪಟ್ಟರೆ ತಮ್ಮ ಜೀವಿತ ಪರೀಕ್ಷಿಸಿಕೊಳ್ಳುವುದಕ್ಕೆ. ಆ ಒಂದು ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಿಕೊಳ್ಳುವುದಿಲ್ಲ, ನಿಮ್ಮ ಐಕ್ಯತೆಯನ್ನು ಪರೀಕ್ಷಿಸಿಕೊಳ್ಳಲು ಪಾಲುಗಾರರಾಗಿದ್ದರೆ ಅವರಿಗೆ ಅದು ರೋಗಗಳು ಬರ್ತವೆ. ಆ ರೋಗಗಳು ಬರುವಾಗ ಅವರು ಪಶ್ಚಾತ್ತಾಪ ಪಡುವುದಾದರೆ ರೋಗಗಳು ಗುಣ ಮಾಡ್ತಾನೆ. ಪಶ್ಚಾತ್ತಾಪ ಪಡೆದರೆ ದೇವರಿಗೆ ಸಾಯುವ ಮುಖಾಂತರ ಪರಲೋಕದಲ್ಲಿ ಹೋಗುತ್ತಾನೆ. ಅದಕ್ಕೋಸ್ಕರ ನಿಮಗೆ ಒಳ್ಳೆಯ ಆರೋಗ್ಯ ಬೇಕಾ, ದೀರ್ಘಾಯುಷ್ಯ ಬೇಕಾ, ನಿಮ್ಮ ಜೀವಿತ ಪರೀಕ್ಷಿಸಿಕೊಳ್ಳುವುದು ಅತಿ ಇಂಪಾರ್ಟೆಂಟ್. ಅದು ಯಾವುದಂದರೆ ದೇವನನ್ನು ಪರೀಕ್ಷಿಸುವ ಎಂಬುದರಲ್ಲಿ ಹೇಳ್ತಾನೆ. 30ನೇ ವಾಕ್ಯದ ನಮ್ಮನ್ನು ನಾವು ವಿಚಾರಿಸಿಕೊಂಡ್ರೆ ವಿಚಾರಣೆ ಒಳಗಾಗುವುದಿಲ್ಲ. ಹಾಗಾದರೆ ರೊಟ್ಟಿ ಮತ್ತು ಪಾಲುಗಾರರಾಗುವಾಗ ನೀವು ನಿಮ್ಮನ್ನು ವಿಚಾರಿಸಿಕೊಂಡು ನೀವು ದೇವರ ವಾಕ್ಯ ವಿಧಾನ ನಡೆಯುತ್ತೀರೋ ಮತ್ತು ಒಬ್ಬರೊಬ್ಬರ ಸಂಗಡ ಶುದ್ಧ ಹೃದಯ ಒಬ್ಬರನ್ನು ಪ್ರೀತಿಸ್ತೀರೋ, ಯಾರ ಕೈ ಅದು ನೆನಪು, ಯಾವ ದ್ವೇಷ, ಕೋಪ ಇಟ್ಟುಕೊಳ್ಳಲಿಲ್ಲ, ಯಾಕಂದರೆ ಪರೀಕ್ಷೆ ಮಾಡಿಕೊಂಡ್ರೆ ನಿಮಗೆ ತೀರ್ಪು ಬರುವುದಿಲ್ಲ. ಇಲ್ಲದಿದ್ದರೆ ಏನಾಗ್ತದೆ, ತೀರ್ಪು ಬರ್ತದೆ. ಅದಕ್ಕೆ ಮೊದಲಾಗಿ ಆದರೆ ನಾವು ಕರ್ತನ ವಿಚಾರ ಒಳಗಾಗಿರಲಾಗೆ ಆತ ಇವರಿಗೆ ಲೋಕದ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದು, ನಮ್ಮನ್ನು ಶಿಕ್ಷಿಸ್ತಾನೆ. ಆದರೆ ಯಾಕೆ ಶಿಕ್ಷೆಗಳು ಬರ್ತದೆ? ಯೇಸು ಯಾರು ನಂಬಿಕಿಟ್ಟಿದ್ದೀರಿ, ನೀಲಿ ಮುಳಿಸಿಕೊಂಡವರು ನಿತ್ಯ ನರಕಕ್ಕೆ ಹೋಗುವುದಿಲ್ಲ. ಯಾಕಂದರೆ ಯೇಸು ವಾಕ್ಯ ಅತಿ ಸ್ಪಷ್ಟ ಇದೆ. ಯೇಸು ನಂಬಿಕೆ ನೀರಿನಲ್ಲಿ ತಗೊಂಡವರಿಗೆ ಪವಿತ್ರಾತ್ಮನು ಮುದ್ರೆ
ಇರುತ್ತದೆ. ಅದಕ್ಕೋಸ್ಕರ ಈ ಮುದ್ರೆ ಹಾಕಲು ನೀವು ಪ್ರತಿಯೊಬ್ಬರು ಆದಿತ್ಯವಾರ ದಿವಸ ಸಭೆ ಸೇರಿ ನೀವು ಬಿಟ್ಟು ಬಿಡಬಾರದು. ಯಾವ ಕಾರಣಕ್ಕೂ ಆದ್ಯ ಸಭೆಯನ್ನು ರೊಟ್ಟಿಯಿಂದ ಪಾಲುರಾಗುವಾಗ ದೇವರು ನಿಮಗೆ ಒಂದು ಚಾನ್ಸ್ ಕೊಡುತ್ತೆ ನಿಮ್ಮ ಜೀವನ ಪರೀಕ್ಷಿಸಲಿಕ್ಕೆ. ಅಲ್ಲಿ ಪರೀಕ್ಷೆ ಪಾಸ್ ಆಗುವುದರಿಂದ ಅಂತಲೇ ರೊಟ್ಟಿಯಿಂದ ಪಾಲುಗಾರರಾದವರಿಗೆ ಅಲ್ಲಿ ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 20-27 ವಾಕ್ಯ ಸ್ಟಡಿ ಮಾಡಲಿ 7 ಆಶೀರ್ವಾದಗಳು ನೀವು ಪ್ರತಿಯೊಬ್ಬರು ಹೊಂದಿಕೊಳ್ಳುತ್ತೀರಿ. ರೊಟ್ಟಿಯಿಂದ ಪಾಲುಗಾರರಾದವರು ಅಂದರೆ ಅಷ್ಟು ಉದ್ದಕ್ಕೆ ಅರ್ಥಭರಿತವಾಗಿ ಉಂಟು ದೇವರ ಸೇವೆ. ಅದು ಅರ್ಥ ಮಾಡಿ ನಿಮಗೆ ಕೊಡುತ್ತಾರೆ. ಅರ್ಥ ಮಾಡಿ ತೆಗೆದುಕೊಳ್ಳಬೇಕು. ಒಟ್ಟರಾಶಿ ಅದು ತೆಗೆದುಕೊಳ್ಳಬಾರದು. ಅದು ನೀವು ಅರ್ಥ ಹೇಳಿಕೊಂಡು ಸಹ ನಿಮ್ಮ ಜೊತೆ ಪರೀಕ್ಷಿಸದೆ ನಿಮ್ಮೊಬ್ಬರೊಬ್ಬರು ಸಮಯ ಕೊಡೋದೆ ದಿವಸ ಕೋಪ ಇಟ್ಟು ಪಾಲುಗಾರವಾಗದೆ ಏನಾಗ್ತೀರಿ, ನೀವು ಕರ್ತನ ದೇಹದ ವಿರುದ್ಧ ಪಾಪ ಮಾಡ್ತೀರಿ. ಕರ್ತನ ಸಭೆಯ ವಿರುದ್ಧ ಅಂದರೆ ಯಾರ ಬಗ್ಗೆ ದ್ವೇಷ ಇಟ್ಕೊಂಡಿದ್ರೆ ನೀವು ಅಲ್ಲಿ ಕರ್ತನ ದೇಹದ ವಿರುದ್ಧ ಪಾಪ ಮಾಡಿ ಆ ಪಾಪ ಮಾಡುವವರಿಗೆ ಏನು ಮಾಡ್ತಾನೆ, ಅವರಿಗೆ ರೋಗಗಳು ಬರ್ತವೆ. ಫಸ್ಟ್ ಅವ್ರ ಶಾರೀರಿಕ ಬಲಹೀನತೆ ಬರ್ತದೆ. ಅಲ್ಲಿ ಅವ್ರ ಪಡೆದರೆ ರೋಗಗಳು ಬರ್ತವೆ. ರೋಗಗಳು ಬರುವಾಗ ಡಾಕ್ಟರ್ ಹೋಗಿ ಮೆಡಿಸಿನ್ ಮಾಡುವುದು ತಪ್ಪಲ್ವಾ? ಅದು ಮೆಡಿಸಿನ್ಗೆ ಮಾತ್ರ ಗುಣವಾಗುವುದಿಲ್ಲ. ನೀವು ಮೆಡಿಸಿನ್ ಜೊತೆಯಲ್ಲಿ ದೇವರ ದೇವ ನನ್ನ ಪರೀಕ್ಷಿಸು, ನಂತರ ಸೌದಿಸುವ ಮೊದಲಿಗೆ ವಾಕ್ಯ ಆದಷ್ಟು ಓದಿ ವಾಕ್ಯ ಧ್ಯಾನ ಮಾಡಿ ಪರೀಕ್ಷೆಯನ್ನು ಪಾಲು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ರಕ್ತದಲ್ಲಿ ಶುದ್ಧೀಕರಿಸಿದ್ದು ನಿಮ್ಮ ರೋಗಗಳು ಗುಣ ಮಾಡ್ತೇವೆ. ಮತ್ತು ರೋಗಗಳು ಬಂದ ಕೂಡಲೇ ನೀವು ಗುಣ ಆಗಲಿ ಎಲ್ಲೆಲ್ಲಿ ಓಡುವುದಲ್ಲ, ನಿಮ್ಮ ಸಭಾ ಪಾಲಕರಿಗೆ ಕರೆಯಬೇಕು ಎಂಬುದಾಗಿ ನಾವು ಯಾಕೋಬನ ಪತ್ರಿಕೆ 5 14-16 ವಾಕ್ಯದಲ್ಲಿ ಬರಪಟ್ಟಿದೆ. ಯಾರಿಗೂ ರೋಗಗಳು ಬರುವುದರೆ ಅದು ತಮ್ಮ ಸಭಾ ಪಾಲಕರಿಗೆ ಕರೆಯಬೇಕು. ಸಭಾ ಪಾಲಕರು ಬಂದು ಪ್ರಾರ್ಥನೆ ಮಾಡುವಾಗ ದೇವರು ಆ ಸಭಾ ಪಾಲಕ ತನ್ನ ಸಭೆಯ ಮಕ್ಕಳ ಬಗ್ಗೆ ದೇವರಾತ್ಮ ಅವರಿಗೆ ಜ್ಞಾನ ಕೊಡುತ್ತಾರೆ. ಅವರ ಬಗ್ಗೆ ಏನು ಅವರು ಹೇಳುವಾಗ ಅವರು ಒಪ್ಪಿಕೊಂಡರೆ ಯೇಸು ಕ್ರಿಸ್ತ ಅವ್ರ ತುದ್ದಿಕೊರತೆ ಮತ್ತು ಆ ಸೇವಕರು ಮಾಡೋ ಪ್ರಾರ್ಥನೆ ಅವ್ರಿಗೆ ಗುಣ ಮಾಡ್ತದೆ. ಅಲ್ಲಿ ಪಡೆದಿಲ್ಲವಾದರೆ ಮತ್ತು ದೇವರು ಮಾಡ್ತಾರೆ ಅವ್ರ ನರಕ್ಕೆ ಹೋಗಬಾರದಂದರೆ ಅವರಿಗೆ ಮರಣ ಕೊಡುತ್ತಾರೆ. ಈಗ ಮರಣ ಮುಖ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ಆ ರೀತಿ ನಿಮಗೆ ಬೇಡ, ದೀರ್ಘಾಯುಷ್ಯ ಬೇಕು, ಆರೋಗ್ಯ ಬೇಕು, ಸುಖ ಬೇಕಾಗದೆ ಏನು ಮಾಡಬೇಕು, ದಾವಿದಲ್ಲಿ ದೇವ ನನ್ನನ್ನು ಪರೀಕ್ಷಿಸು, ಅಂತನ ಸೌದಿಸು ಎಂಬುದಾಗಿ ದಿನಾಲೂ ಪ್ರಾರ್ಥನೆ ಮಾಡಬೇಕು. ದಿನ ದೇವರ ಬರುವಾಗ ಪ್ರಾರ್ಥನೆ ಜೊತೆಯಲ್ಲಿ ಪ್ರಾರ್ಥನೆ ಮಾಡೋ ವಾಕ್ಯ ಹೆಚ್ಚಾಗಿ ಓದುವವರಾಗಬೇಕು, ಧ್ಯಾನ ಮಾಡುವವರಾಗಬೇಕು. ಸಭೆಯಲ್ಲಿ ಅಥವಾ ಟಿ ವಿ ಬಂದು ವಾಕ್ಯ ಕೇಳುವಾಗ ಲಕ್ಷ ಇಟ್ಟು ಕೇಳಬೇಕು, ಪುಣ್ಯ ಕೇಳಿ ಅರ್ಥ ಮಾಡಿಕೊಳ್ಳಬೇಕು. ಪಾಪ ಇರುವುದರೆ ಒಪ್ಪಿಕೊಳ್ಳು, ಅರಿಕೆ ಮಾಡಬೇಕು. ಮತ್ತು ಇನ್ನು ಪಾಪ ಮಾಡುವುದಿಲ್ಲ ದೇವರ ವಾಕ್ಯ ವಿದ್ಯಾರ್ಥಿ ನಡುವುದರೆ ಆಶೀರ್ವಾದ ಶುಭ ಕಪಿ ಮೇಲೆ ಎಂಬಳಿಸ್ಕೊಂಡು ಬರ್ತದೆ. ಮೇಲೆಲ್ಲ ಪ್ರಾರ್ಥನೆ ತಗೊಂಡಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆಯವರ ಸ್ತೋತ್ರ ಕೊಂಡಾಡಿದ ದೇವ, ಈ ಸಂದರ್ಭ ಮುಖಾಂತರ ನಿನ್ನ ಸಂದರ್ಭ ಮಾತನಾಡಿರಿ. ನಿನ್ನ ಮಕ್ಕಳಿಗೆ ಆ ವಿಧೇಯತೆ, ಆ ಪಶ್ಚಾತ್ತಾಪ, ಆ ಪರೀಕ್ಷಿಸುವ ಬಗ್ಗೆ ನಿನ್ನ ಮಾತಾಡಿದ ಪ್ರಕಾರ ಈ ನನ್ನ ಸಂದರ್ಭ ಪ್ರತಿಯೊಬ್ಬರು ತಮ್ಮ ಜೀವಿತವನ್ನು ವಾಕ್ಯದ ಪರೀಕ್ಷಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ನಿನ್ನ ಬಗ್ಗೆ ವಿದ್ಯಾರ್ಥಿ ನಡೆದುಕೊಂಡು ಎಲ್ಲ ದಿವಸ ಆಶೀರ್ವಾದ ಶುಭ ಕೃಪೆ ಅನುಭವಿಸಿದ ಕೃಪೆಯನ್ನು ಕೊಡಬೇಕೆಂದು ಬಿಡ್ಕೊಳ್ತೇನೆ. ಪ್ರತಿಯೊಬ್ಬರನ್ನು ತಮ್ಮ ಕಷ್ಟಗಳಿಂದ ರೋಗದಿಂದ ಸಾಲ ಬಿಡುಗಡೆ ಕೊಡಬೇಕೆಂದು ಬಿಡ್ಕೊಳ್ತೇನೆ. ಮತ್ತು ಈಗ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ನಾನು ಬಿಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ತಿಳಿಸಿ ಬಿಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತ ಕೃಪೆಯು, ಪವಿತ್ರ ಆತ್ಮದ ಅನ್ಯತೆಯು ಈ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೇಸ್ ದ ಲಾರ್ಡ್. ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.